everyone. Good evening. Good evening, everyone. I hope you all doing today. Eldru kuda chennagidira anta ankondiddini. And today we are going to discuss about few questions in related to the chapter life processes. So class 10 alli biology very first chapter yavadu life process. So adralli ನಾವು ಎಲ್ಲಾ ಸಿಸ್ಟಮ್ಸ್ ಗಳ ಬಗ್ಗೆ ಅಂದ್ರೆ ಆರ್ಗನ್ ಸಿಸ್ಟಮ್ಸ್ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತು MCQs ಗಳ ಮುಖಾಂತರ ಎಲ್ಲವನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಫ್ ಯು ಆರ್ ದೇರ್ ಜಸ್ಟ್ put your message in the comment section, then I will read it. Okay. Okay, and the lesson name is the life processes. Just recall that whatever we have studied in this chapter. So ಏನೇನನ್ನ ಸ್ಟಡಿ ಮಾಡಿದೀವಿ ಅಂತ ಹಾಗೆ ಒಂದ್ಸಲ ಹೇಳ್ತೀನಿ. So first we have discussed about unicellular and also multicellular organisms. ಓಕೆನಾ? ಸಿಂಪಲ್ ಆಗಿ ಯಾವ ತರ ಲೈಫ್ ಪ್ರಾಸೆಸ್ ಆಗುತ್ತೆ. There what are life processes? ಲೈಫ್ ಪ್ರಾಸೆಸ್ಗಳು ಯಾವ್ಯಾವುದು? So there you have studied different organ systems. Okay, functionsಗಳು ಮತ್ತೆ organ system. ಅದರಲ್ಲಿ ಮೇನ್ ಆಗಿ ನಾವು ತಿಳ್ಕೊಂಡಿದ್ದು ನ್ಯೂಟ್ರಿಷನ್. ಹೌದಾ? ನ್ಯೂಟ್ರಿಷನ್ ನಲ್ಲಿ ಮತ್ತೆ ಬರೋದು again we have discussed about a nutrition in amoeba, unicellular organisms, nutrition in multicellular organisms. Okay, then after we have discussed about nutrition in multicellular organisms ಗಳಲ್ಲಿ human beings ಅಲ್ಲಿ ಯಾವ ತರ ನ್ಯೂಟ್ರಿಷನ್ ಆಗುತ್ತೆ. Digestive system is very important and also different enzymes involved in the digestion. ಸೊ ಯಾವ ಥರ ಫುಡ್ ಡೈಜೆಸ್ಟ್ ಆಗುತ್ತೆ ಮೌತ್ ಅಲ್ಲಿ, ಸ್ಟಮಕ್ ಅಲ್ಲಿ, ಜೊತೆಗೆ ಇಂಟೆಸ್ಟೈನ್ ಅಲ್ಲಿ, ಗ್ಲ್ಯಾಂಡ್ಸ್ಗಳು ಯಾವ್ಯಾವ್ದು ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ರೆಸ್ಪಿರೇಷನ್, ಮೋಡ್ಸ್ ಆಫ್ ರೆಸ್ಪಿರೇಷನ್ ಮೀನ್ಸ್ ಅಲ್ಲಿ ಬರೋ 3 ಥರ ರೆಸ್ಪಿರೇಷನ್ ಮೇನ್ ಆಗಿ 2 ಇರುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಬಂದಾಗ ನಾವು 3 ಈಕ್ವೇಷನ್ಗಳನ್ನ ಬರೀತೀವಿ, ನೆನಪಿದೆಯಲ್ಲ? ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ just comment if you are there. I can read and I can sense your presence. Okay, yeah. So ನೀವು ಕಮೆಂಟ್ ಮಾಡುವಾಗ just comment the option, like if the option A is correct you have to type A, if option B is correct you have to type B. ಆ ತರ ನಾವು ಆಪ್ಷನ್ ಅನ್ನ ಮಾತ್ರ ಟೈಪ್ ಮಾಡಬೇಕು, ಎಂಟೈರ್ ಆನ್ಸರ್ ನ ಟೈಪ್ ಮಾಡಬೇಡಿ. ಓಕೆನಾ? ಸೊ very first question ನೋಡೋಣ ಇವಾಗ. just try to answer. if you are not there then I'm going to continue that. Hi Usha, hi, good evening, how are you Usha, and where are you from? ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳ್ಬೋದಾ? so that we can start. ಮತ್ತೆ ನೀವು ಆನ್ಸರ್ ಮಾಡುವಾಗ as I said A B C ಯಾವುದು ಕರೆಕ್ಟ್ ಆಗಿರುತ್ತೋ ಅದನ್ನ ಮಾತ್ರ ಮೆನ್ಷನ್ ಮಾಡಿ. A ಕರೆಕ್ಟ್ ಆಗಿದ್ರೆ A ಅಂತ, B ಕರೆಕ್ಟ್ ಆಗಿದ್ರೆ B ಅಂತ ಟೈಪ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಇಲ್ಲಿ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಗುಡ್ ಉಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ನಾಲೇಜಿಂಗ್. ಓಕೆನಾ? ಯಾ, ಶುರು ಮಾಡೋಣ. ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. ಓಕೆ, ಅಂಡ್ ಟ್ರೈ ಟು ಆನ್ಸರ್. ಲೆಟ್ ಸ್ಟಾರ್ಟ್ ವಿತ್ ಅ ವೆರಿ ಸಿಂಪಲ್ ಕ್ವಶನ್. ಸಿಂಪಲ್ ಕ್ವಶನ್ ಇಂದ ಶುರು ಮಾಡೋಣ. ದ ಕ್ವಶನ್ ಈಸ್ which among the following is not a unicellular organism? Look at here, not ಅಂತ ಕೇಳ್ತಾ ಇರೋದು. ಯಾವುದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲ ಅಂತ ಕೇಳ್ತಾ ಇದ್ದೀನಿ. ಓಕೆ, among these 4, okay, one is multicellular organism. We have to identify that. Identify ಮಾಡಬೇಕು. I am from Hospet. Oh, very good. Hi Lakshmi, hi. Hospet ಇಂದ ಉಷಾ ಅವರು. ಓಕೆ, ಗೊತ್ತಾಯ್ತಾ ಆನ್ಸರ್? ಯಾವುದು ಕರೆಕ್ಟ್ ಆಗಿರುತ್ತೆ? ಈಗ ಎ ಕರೆಕ್ಟ್ ಆಗಿದ್ರೆ ಎ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಿ ಕರೆಕ್ಟ್ ಆಗಿದ್ರೆ ಬಿ ಅಂತ, ಸಿ ಆರ್ ಡಿ ವಾಟ್ ಎವರ್ ಇಟ್ ಈಸ್. ಓಕೆ, ಹಾಯ್ ಸ್ನೇಹ, ಯು ಆರ್ ಆಲ್ಸೋ ಫ್ರಮ್ ಹಾಸ್ಪೆಟ್. ಗ್ರೇಟ್. ಹಾಯ್ ಲಕ್ಷ್ಮಿ. ಓಕೆ, ಟೈಪ್ ಮಾಡುವಾಗ ಹೇಳಿದ್ನಲ್ಲ ಈ ಆನ್ಸರ್ಗಳನ್ನ ಟೈಪ್ ಮಾಡಿ ಎ ಬಿ ಸಿ ಡಿ ಅಂತ ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ಟೈಪ್ ಮಾಡಬೇಕು ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ. ದೆನ್ ಓನ್ಲಿ ಯುವರ್ ನೇಮ್ ವಿಲ್ ಡಿಸ್ಪ್ಲೇ ಹಿಯರ್ ಆರ್ ಐ ಕಮ್ ಟು ನೋ ದಟ್ ಎಷ್ಟು ಜನ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಯಾ. So which among the following is not a unicellular organism? We know that unicellular organisms are the organisms whose body is made of only one cell. ಒಂದು ಸೆಲ್ ಇಂದ ಮಾತ್ರ ಆಗಿರುತ್ತೆ. But out of these 4, one is the multicellular organism. ಯಾವ್ದಿರಬಹುದು? See, amoeba is a unicellular organism. We know that. Okay, unicellular eukaryotic living organism. Bacteria ಬಂದು unicellular prokaryotic living organism. But fungi, except yeast, most of the fungi are multicellular in nature. ಅದು multicellular ಆಗಿರುತ್ತೆ. Euglena, it is a yes. So Usha, instead of typing
ಫಂಗೈ ಅಂತ ಟೈಪ್ ಮಾಡೋ ಬದಲು ಸಿ ಅಂತ, ವೆರಿ ಗುಡ್, ಆ ಥರ ಟೈಪ್ ಮಾಡಬೇಕು. ಜಸ್ಟ್ ABCD ಅಂತ ಏನಿದೆ ಅದನ್ನ ಮಾತ್ರ ಟೈಪ್ ಮಾಡಿ. ಓಕೆ, ಸೊ ಲೆಟ್ ಮಿ ಚೆಕ್ ದ ರೈಟ್ ಆನ್ಸರ್, ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ದ ರೈಟ್ ಆನ್ಸರ್ ವಾಸ್ ಆಪ್ಷನ್ ಎಸ್. ಒಬ್ರು ಆಲ್ಮೋಸ್ಟ್ ನೋಡಿ ಇಲ್ಲಿ ನಿಮ್ಮ ಕರೆಕ್ಟ್ ಆಗಿ ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ, ಹಾಗಾಗಿ ನೀವು ಆಪ್ಷನ್ಗಳನ್ನ ಟೈಪ್ ಮಾಡಿ. ಗುಡ್, ವೆರಿ ಗುಡ್. ಫಂಗೈ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಕಮ್ಸ್ ಅಂಡರ್ ಮಲ್ಟಿಸೆಲ್ಯುಲರ್ ಎಕ್ಸೆಪ್ಟ್ ಈಸ್ಟ್. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್, ಟ್ರೈ ಟು ಆನ್ಸರ್. ಯಾ, so what is that? Which among the following is not a defining characteristic of an organism? Which is not a defining characteristic of an organism? We know that defining and also indefinite characteristics of living organisms ಯಾವ್ಯಾವುದು? reproduction, consciousness, metabolism, growth, movement, respiration and also excretion. ಇವೆಲ್ಲವೂ ಕೂಡ ಏನಾಗಿರುತ್ತೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಅದರಲ್ಲಿ ಎರಡು ತರ ಇರುತ್ತೆ, ಡೆಫಿನೆಟ್ ಅಂಡ್ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ಬೋತ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ಆಲ್ಸೋ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಸಮ್ಸ್ಗಳನ್ನ ವೆದರ್ ದೇ ಆರ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಅಂತ ಹೇಳೋಕ್ಕಾಗಲ್ಲ. ಯಾವ್ದಿರಬಹುದು? ರೀಪ್ರೊಡಕ್ಷನ್. ಸಿ, it is a defining character. Why? It is present only in living organism. Okay na, yakendre only living organisms can produce the young one. Very good Sneha and Usha and bro. Okay, let's check the right answer. ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. Consciousness. Consciousness ಅಂತ ಹೇಳಿದ್ರೆ response to stimuli. It is present in both. No, it is present only in living organism. Okay, so it's a definite characteristics of living organism. Metabolism. See, metabolism andre some total of all the biochemical reactions that takes place inside our body. ನಮ್ಮ ಬಾಡಿಯಲ್ಲಿ ಆಗುತ್ತೆ, ಇದು ಒಳಭಾಗದಲ್ಲಿ ಆಗುತ್ತೆ. ಸೊ ಹಾಗಿದ್ರೆ ಇದು ಕೂಡ ಡಿಫೈನಿಂಗ್ ಕ್ಯಾರೆಕ್ಟರ್ ಆಗಿರುತ್ತೆ. ಆಲ್ ದೀಸ್ ಆರ್ ದ ಡಿಫೈನಿಂಗ್ ಕ್ಯಾರೆಕ್ಟರ್ಸ್. ಡಿಫೈನಿಂಗ್ ಕ್ಯಾರೆಕ್ಟರ್ಸ್. ಬಟ್ ಗ್ರೋತ್ ಏನಿದೆ, ಗ್ರೋತ್ ಕ್ಯಾನ್ ಬಿ ಸೀನ್ ಇನ್ ಬೋತ್. ಅಂದ್ರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅಮೀಬಾಗಳಿಗೆ ಬಂದಾಗ ಬ್ಯಾಕ್ಟೀರಿಯಾದಲ್ಲಿ ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ವಿಲ್ ಬಿ ದ ಸೇಮ್, ಕರೆಕ್ಟಾ? ಬಿಕಾಸ್ ದೇ ರೀಪ್ರೊಡ್ಯೂಸ್ ಬೈ ಪ್ರೊಡ್ಯೂಸಿಂಗ್ ದ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಮುಖಾಂತರ ಅದೇನಾಗುತ್ತೆ? ಗ್ರೋತ್ ಆಗುತ್ತೆ, ರೀಪ್ರೊಡಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಇಂಡೆಫಿನೆಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಕ್ಲಾಸ್ 9 ಪ್ರಾಕ್ಟೀಸ್ ಸೆಷನ್. ಸೊ ವಿ ವಿಲ್ ಕಂಡಕ್ಟ್ ದಟ್. ಯಾರದು? ಬ್ರೋ ಅನ್ನೋರು. ನಾವು ಅದನ್ನ ಕಂಡಕ್ಟ್ ಮಾಡ್ತೀವಿ ಕ್ಲಾಸ್ 9 ಅನ್ನ. ಸೊ ಬಟ್ ಇವತ್ತು ನಡೀತಾ ಇರೋದು ಕ್ಲಾಸ್ 10. ಓಕೆನಾ? ಬ್ರೋ ಅಂತ ನೇಮ್ ಕೊಟ್ಕೊಂಡಿದ್ದೀರಾ? ಎಸ್, ಗ್ರೋತ್ ಕರೆಕ್ಟ್ ಆನ್ಸರ್ ಆಗಿತ್ತು. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಎಸ್, ಪರ್ಫೆಕ್ಟ್. ಅಂದ್ರೆ ಆನ್ಸರ್, ಸಾರಿ, ನಾನು ಯಾಕೆ ಸಿ ಅಂತ ಟೈಪ್ ಮಾಡಿದೆ? ಐ ಆಮ್ ವೆರಿ ಸಾರಿ ದಟ್ ಆಪ್ಷನ್ ಡಿ ವಾಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ವಾಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ಈಗ ರಾಂಗ್ ಆಯ್ತದು ನನ್ನ ಕಡೆಯಿಂದ, ಬಟ್ ರೈಟ್ ಆನ್ಸರ್ ಯಾವ್ದಾಗಿತ್ತು? ಆಪ್ಷನ್ ಡಿ. ಟ್ರೈ ಮಾಡಿ ಇವಾಗ. ವಿಚ್ ಫುಡ್ಸ್ ಅಮಾಂಗ್ ದೀಸ್ ಗಿವ್ ಅಸ್ ಎನರ್ಜಿ? ಫುಡ್ ಅಂತ ಬಂದಾಗ ನ್ಯೂಟ್ರಿಷನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು? ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ದ ಫುಡ್. ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ದ ಫುಡ್ ಟು ಪ್ರೊಡ್ಯೂಸ್ ದ ಎನರ್ಜಿ. ದಟ್ ಈಸ್ ಕಾಲ್ಡ್ ನ್ಯೂಟ್ರಿಷನ್. ನ್ಯೂಟ್ರಿಯೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊವೈಡ್ ದ ಎನರ್ಜಿ ಆನ್ ಡೈಜೆಷನ್. ಡೈಜೆಷನ್ ಆದ್ಮೇಲೆ ಎನರ್ಜಿ ಕೊಡೋ ಸಬ್ಸ್ಟೆನ್ಸ್ ಗಳಿಗೆ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಯಾವ್ಯಾವುದು? ದೇರ್ ಆರ್ 5 ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್: ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಪ್ರೋಟೀನ್ಸ್, ಮಿನರಲ್ಸ್. ಸೊ ಅದೇ ತರ ವಿಟಮಿನ್ಸ್ ಅಂತ ಇರುತ್ತೆ. ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್ಸ್, ಮಿನರಲ್ಸ್ ಅಂಡ್ ವಿಟಮಿನ್ಸ್. ಇನ್ನು ರಫೇಜಸ್ ವಾಟರ್ಗಳು ಕೂಡ ನಾವು ಅದನ್ನ ನಾರ್ಮಲ್ ಆಗಿ ಸಪೋರ್ಟಿವ್ ಫುಡ್ ಅಂತ ಹೇಳ್ತೀವಿ. ಇಷ್ಟರಲ್ಲಿ ಎನರ್ಜಿಯನ್ನ ಪ್ರೊವೈಡ್ ಮಾಡೋದು ಯಾವುದು? ವಿ ಆರ್ ಕಾಲಿಂಗ್ ಇಟ್ ಆಸ್ ಎನರ್ಜಿ ಫುಡ್. ಎನರ್ಜಿ ಫುಡ್ ಅಂತ ಯಾವುದನ್ನ ಹೇಳ್ತೀವಿ? ಹೇಳ್ಬೋದಾ? ಸೊ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಉಷಾ ಈಸ್ ಸೇಯಿಂಗ್ ಆಪ್ಷನ್ ಎ ಇಸ್ ಕರೆಕ್ಟ್. ಲೆಟ್ಸ್ ಚೆಕ್. ಓಕೆ, ಸೊ ಆಪ್ಷನ್ ಎ, carbohydrate and fat. Fat is also called, lipid. Proteins and minerals. See, these are protective food. Actually, protein is the body building food. Minerals and also vitamins, these two are protective food. ಇವೆರಡನ್ನು ಕೂಡ ಪ್ರೊಟೆಕ್ಟಿವ್ ಫುಡ್ ಅಂತ ಹೇಳ್ತೀವಿ. ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವಾಟರ್ ಅಂಡ್ ರಫೇಸ್ ಸಪೋರ್ಟಿವ್ ಫುಡ್. ಅದು ಸಪೋರ್ಟ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ, ದೇ ಪ್ರೊವೈಡ್ ದ ಎನರ್ಜಿ ಆನ್ ಡೈಜೆಷನ್. ಡೈಜೆಷನ್ ಆದ್ಮೇಲೆ ಅದು ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಲೆಟ್ ಮಿ ಚೆಕ್. ಗುಡ್.
ಆನ್ಸರ್ ಮಾಡಿದ್ದೀರಾ ಆಪ್ಷನ್ ಎ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಯಾ ಇಟ್ ಈಸ್ ಹಿಯರ್. Question is, raw materials used in the autotrophic mode of nutrition is. Autotrophic mode of nutrition. There are two different modes of nutrition, autotrophic and also heterotrophic. Autotrophic ಅಲ್ಲಿ ಎರಡು ತರ ಇರುತ್ತೆ, photo autotrophic and chemo autotrophic ಅಂತ ಹೇಳ್ಬಿಟ್ಟು. So here autotroph ಅಂತ ಹೇಳಿದ್ರೆ organisms which are able to synthesize their own food with the help of ಯಾವುದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಸನ್ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಂಡ್ ಆಲ್ಸೋ ಬೈ ಯುಟಿಲೈಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂತ ಹೇಳಿರ್ತೀವಿ. ಬಟ್ ಇವಾಗ ರಾ ಮೆಟೀರಿಯಲ್ಸ್ ಯಾವ್ದು ಬೇಕು ಅಂತ ಕೇಳ್ತಿದ್ದಾರೆ, ರಾ ಮೆಟೀರಿಯಲ್ಸ್. ಸೊ ಆಪ್ಷನ್ ಎನ, ಆಪ್ಷನ್ ಸಿ ನ ಸ್ನೇಹ ಅವರು ಸಿ ಅಂತ ಹೇಳ್ತಿದ್ದಾರೆ ಅಂಡ್ ಉಷಾ ಆಪ್ಷನ್ ಎ. ಲೆಟ್ ಮಿ ಚೆಕ್. ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಓಕೆ, ಸೊ ದ ರಿಕ್ವೈರ್ಡ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಇನ್ ದ ಸೆನ್ಸ್ required materials to synthesize the food. ಏನೇನು ಬೇಕಾಗುತ್ತೆ? ರಿಮೆಂಬರ್ ದಿಸ್ ಈಕ್ವೇಶನ್, ನಿಮಗೆ ಈ ಈಕ್ವೇಶನ್ ಗೊತ್ತಿರಬೇಕು. ಪ್ಲಾಂಟ್ಸ್ ನೀಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ದೇ ಟೇಕ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಅಟ್ಮಾಸ್ಫಿಯರ್ and absorb the water from the soil by the root, and they are preparing C6H12O6 called glucose and releasing oxygen along with water. Okay, ಈ ರಿಯಾಕ್ಷನ್ ಗೊತ್ತಿರಲಿ. ದಿ ರಾ ಮೆಟೀರಿಯಲ್ಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಲೆಟ್ ಮಿ ಚೆಕ್. ಆಪ್ಷನ್ ಸಿ ನ ನೀವು ಹೇಳಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಈಗ ಟೈಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ನೋಡೋಣ. ಟೈಪ್ ಮಾಡಿ ಮತ್ತೊಮ್ಮೆ. ಆಪ್ಷನ್ ಎನ ಸಿ ನ ಇವಾಗ ಗೊತ್ತಾಗಿದೆಯಲ್ಲ ಆಪ್ಷನ್ ಸಿ ಅಂತ. ಎಸ್, ದಟ್ ವಾಸ್ ಆಪ್ಷನ್ ಸಿ. ಮತ್ತೆ ಈ ರಿಯಾಕ್ಷನ್ ನೋಡ್ಕೊಳ್ಳಿ. ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಕೂಡ ಟ್ರೈ ಮಾಡಿ. ನಿಮ್ಮ ಎಕ್ಸಾಮ್ ಅಲ್ಲಿ ಬ್ಯಾಲೆನ್ಸ್ಡ್ ಈಕ್ವೇಶನ್ ಅನ್ನೇ ಕೇಳ್ತಾರೆ. ಓಕೆ, ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರಿಬೇಕು ಅಂತ ಹೇಳಿದಾಗ ಯು ಹ್ಯಾವ್ ಟು ರೈಟ್ ಅಂಡ್ ಲುಕ್ ಅಟ್ ಹಿಯರ್, ದಿಸ್ ಇಸ್ ದ ಗ್ಲೂಕೋಸ್ ಅಂಡ್ ಅಗೈನ್ ಐ ಆಮ್ ರಿಪೀಟಿಂಗ್ ದಟ್ ಹಿಯರ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಅವೈಲಬಲ್. ಎರಡು ತರ ಪ್ರಾಡಕ್ಟ್ಸ್ ಇದೆ. ಒಂದು ಗ್ಲೂಕೋಸ್ ಅನ್ನೋದು, ಗ್ಲೂಕೋಸ್ ಇಟ್ಸ್ ಅ ಎಂಡ್ ಪ್ರಾಡಕ್ಟ್ಸ್, ಇಟ್ಸ್ ಅ ಎಂಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಂಡ್ ಲುಕ್ ಅಟ್ ದೀಸ್ ಟೂ, oxygen and also water, these two are the byproducts. These two are the byproducts. ಎರಡೂ ಕೂಡ byproducts ಗಳಾಗಿರುತ್ತೆ. ಓಕೆ, ಸೊ ಕ್ವಶನ್ ಯಾವ ತರ ಇರುತ್ತೆ? The question is, what are the end product and byproduct of the photosynthesis? Then you have to write glucose is the end product, water and oxygen are the byproduct. They are byproduct ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪ್ರಾಡಕ್ಟ್, ವೇಸ್ಟ್ ಪ್ರಾಡಕ್ಟ್ ಅದಕ್ಕೆ. ಓಕೆ, and the option was C. Okay, yeah, let me check the next question. Answer ಮಾಡಲಿಕ್ಕೆ ಟ್ರೈ ಮಾಡಿ. Yeah, which of the following is not a requirement for photosynthesis? See, requirements ಯಾವುದು ಅಂತ ತಿಳ್ಕೊಂಡು ಇವಾಗ. Which among these four is not required for photosynthesis by autotrophic plants or any other organisms? ಕೀಮೋಟ್ರೋಫಿಕ್ ಅಂತ ಹೇಳಿದ್ರೆ ಸರೌಂಡಿಂಗ್ ಕೆಮಿಕಲ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಂಡು ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಪರ್ಪಲ್ ಬ್ಯಾಕ್ಟೀರಿಯಾ ಅಂತ ಕೇಳಿರಬಹುದು. ಸೊ ನೌ ಲೈಟ್ ಎನರ್ಜಿ, ಕ್ಲೋರೋಫಿಲ್, ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ವಿಚ್ ಇಸ್ ನಾಟ್ ಎಸೆನ್ಷಿಯಲ್, ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥೆಸಿಸ್, ಯಾವುದು ಬೇಕಾಗಿಲ್ಲ. ಸೊ ಪ್ರೀವಿಯಸ್ ಆಗಿ ಬರೆದಿರೋ ಒಂದು ಈಕ್ವೇಶನ್ ಅನ್ನ ನೀವು ನೆನ್ಪಿಟ್ಕೊಂಡು ಹೇಳ್ಬಹುದು. ಸೊ ಉಷಾ ಸಿ ಅಂಡ್ ಸ್ನೇಹ ಸಿ ಅಂತ ಹೇಳ್ತಿದ್ದೀರಾ. ಲೆಟ್ ಮಿ ಚೆಕ್ ದಟ್. ಓಕೆ, ನೋಡಿ ಇವಾಗ ಲೈಟ್ ಎನರ್ಜಿ, ವಿ ನೋ ದಟ್ ದಿಸ್ ಇಸ್ ಕಾಲ್ಡ್ ಸೋಲಾರ್ ಎನರ್ಜಿ, ರೈಟ್? ಸೋಲಾರ್ ಎನರ್ಜಿ ಆರ್ ಯು ಕ್ಯಾನ್ ಸೇ ಲೈಟ್ ಎನರ್ಜಿ, ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಬೈ ಆಲ್ ದ ಪ್ಲಾಂಟ್ಸ್. ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಕ್ಲೋರೋಫಿಲ್, ಇಟ್ ಇಸ್ ಅ ಇಂಟರ್ನಲ್ ಫ್ಯಾಕ್ಟರ್ that must be present in the leaf, so inside the chloroplast to trap the sunlight, so it is responsible for trapping the sunlight. Idu sunlight anna trap ಮಾಡುತ್ತೆ. ಓಕೆನಾ? ಸೊ ಬೇಕಾಗುತ್ತೆ. Next, oxygen is not required. Remember, oxygen is the byproduct. It is not required by the plants for the photosynthesis. It is required only for the respiration. I am writing, it is required for respiration. ಇದು ರೆಸ್ಪಿರೇಷನ್ ಗೆ ಮಾತ್ರ ಸಹಾಯ ಆಗುತ್ತೆ, ಫೋಟೋಸಿಂಥೆಸಿಸ್ ಅಲ್ಲಿ ಅಲ್ಲ. ಕಾರ್ಬನ್ ಡೈಆಕ್ಸೈಡ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಎಸ್, ಆಪ್ಷನ್ ಡಿ ನ ಚೇಂಜ್ ಮಾಡ್ತಾ ಇದ್ದೀರಾ. ಆಪ್ಷನ್ ಡಿ ಅಂತ ಚೇಂಜ್ ಮಾಡಿಬಿಟ್ರಾ?
ನೋಡಿ ಇಲ್ಲಿ ನಾಟ್ ಎ ಅಂತ ಕೇಳಿರೋದು, ಯಾವುದು ರಿಕ್ವೈರ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆಕ್ಸಿಜನ್ ಇಸ್ ನಾಟ್ ರಿಕ್ವೈರ್ಡ್. ಲೆಟ್ ಮಿ ಚೆಕ್. ಸೊ ಹೌ ಮೆನಿ ಆಫ್ ಯು ಹ್ಯಾವ್ ಆನ್ಸರ್ಡ್ ಫಾರ್ ದಿಸ್? ಎಸ್. ಅರೆ ಒಬ್ರು ರಾಂಗ್ ಮಾಡಿಬಿಟ್ರಾ? ಸೊ ಒಂದು ರಾಂಗ್ ಬಂದಿದೆ ಆನ್ಸರ್. ಓಕೆ, ಆಪ್ಷನ್ ಉಷಾ ಸಿ ಅಲ್ವಾ? ಎಸ್ ಬ್ರೋ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಒಂದು ಬಾರಿ ಸಿ ಅಂತ ಟೈಪ್ ಮಾಡಿ, ಸಿ ಅಂತ ಟೈಪ್ ಮಾಡಿದ್ರೆ ಸೊ ಇದು ರೀಡ್ ಮಾಡಲ್ಲ. ಓಕೆನಾ? ಅದಕ್ಕೆ ನಾವು ABCD ಅಂತಾನೆ ಕರೆಕ್ಟ್ ಆಗಿ ಟೈಪ್ ಮಾಡಿದ್ರೆ ಇದು ರೀಡ್ ಮಾಡ್ಕೊಳ್ಳುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಷಾ. ಸೊ ಐ ಹೋಪ್ ಯು ಕಮ್ ಟು ನೋ ವೈ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಯಾಕೆ ಅಂತ ಹೇಳ್ಬಿಟ್ಟು, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥೆಸಿಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಹಿಯರ್, ಟ್ರೈ ಟು ಆನ್ಸರ್. So the poll starts right now. Okay, so the question is, the first step in photosynthesis is. So there are events of photosynthesis. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ 3 ಈವೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ನೋಡಿದ್ದೀರಾ? ಈವೆಂಟ್ಸ್ ಆಫ್ ಫೋಟೋಸಿಂಥೆಸಿಸ್. ಇದನ್ನ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಯಾವ ತರ ಕೇಳ್ತಾರೆ? ಎನ್ಯೂಮರೇಟ್ ದ ಈವೆಂಟ್ಸ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಅಂತ ಕೇಳ್ತಾರೆ. ಸೊ ಯಾವ್ಯಾವ್ದು ಇರುತ್ತೆ ಅದು ನೆನ್ಪಿಟ್ಕೊಬೇಕು, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ವೆರಿ ಫಸ್ಟ್ ಸ್ಟೆಪ್ ಇನ್ ಫೋಟೋಸಿಂಥೆಸಿಸ್. ಯಾವ್ದಿರಬಹುದು? ಉಷಾ ಅವರು ಸಿ ಅಂತ ಹೇಳ್ತಿದ್ದಾರೆ. ಅಂಡ್ ಲೆಟ್ ಮಿ ಚೆಕ್ ಅಬೌಟ್ ಸ್ನೇಹ ಅಂಡ್ ಆಲ್ಸೋ ಬ್ರೋ. ಓಕೆ, ಫೋಟೋಲೈಸಿಸ್ ಆಫ್ ವಾಟರ್. ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ವಾಟರ್ ಅಂತ ಹೇಳ್ಬಿಟ್ಟು. ಸೊ ವಾಟರ್ ಬ್ರೇಕಪ್ ಆಗುತ್ತೆ ಬಟ್ ಟು ಪ್ರೊಡ್ಯೂಸ್ ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಯಾನ್ಸ್. ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಎಕ್ಸೈಟ್ ಆಗುತ್ತೆ. Production of assimilatory power, and also what is the synthesis of ATP. Okay, yeah, let me check the right answer. ಈಗ ಕಾನ್ಸೆಪ್ಟ್ ಗೊತ್ತಿರಲಿ, ಹೇಳ್ತೀನಿ. 3 marks ಕೇಳ್ತಾರೆ ಇದನ್ನ. ವೆರಿ ಫಸ್ಟ್ ಒನ್ ಈಸ್ ಟ್ರ್ಯಾಪಿಂಗ್ ಆಫ್ ಸನ್ಲೈಟ್ ಬೈ ದ ಕ್ಲೋರೋಫಿಲ್. ಹೌದಾ? ದ ವೆರಿ ಫಸ್ಟ್ ಸ್ಟೆಪ್ ಆಫ್ ದ ಫೋಟೋಸಿಂಥೆಸಿಸ್ ಈಸ್ ಟ್ರ್ಯಾಪಿಂಗ್ ಆಫ್ ಸನ್ಲೈಟ್. ಟ್ರ್ಯಾಪಿಂಗ್ ಆಫ್ ಸನ್ಲೈಟ್ ಬೈ ದ ಕ್ಲೋರೋಫಿಲ್. ಸೊ ದೆನ್ ದ ಕ್ಲೋರೋಫಿಲ್ ವಿಲ್ ಬಿ ಎಕ್ಸೈಟೆಡ್, ಅದು ಎಕ್ಸೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಾಗುತ್ತೆ? ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು, ನೀವು ಕ್ಯಾನ್ ಹೇಳ್ಬೋದು ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಲೈಟ್ ಎನರ್ಜಿ. ಸೆಕೆಂಡ್ ಏನಾಗ್ತಾ ಇದೆ? ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ದಿಸ್ ಕೆಮಿಕಲ್ ಎನರ್ಜಿ ಈಸ್ ಯುಟಿಲೈಸ್ ಟು ಬ್ರೇಕ್ ಡೌನ್ ದ ವಾಟರ್, ಮೀನ್ಸ್ ಫೋಟೋಲೈಸಿಸ್ ಆಫ್ ವಾಟರ್ ಆಗುತ್ತೆ. ಆಗುತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾರ್ಬೋಹೈಡ್ರೇಟ್. ಸೊ ಇಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥೆಸಿಸ್? ಟ್ರ್ಯಾಪಿಂಗ್ ಆಫ್ ಸನ್ಲೈಟ್ ಬೈ ದ ಕ್ಲೋರೋಫಿಲ್, then the chlorophyll will be excited, that is the very first step. Light energy is converted into chemical energy. This chemical energy is utilized to split the water into hydrogen and oxygen, that is called photolysis of water. And finally the carbon dioxide is reduced into the carbohydrate. Food is prepared. Okay, so the right answer was excitation of the chlorophyll, option B. So nodona ಎಷ್ಟು ಜನ ಆನ್ಸರ್ ಮಾಡಿದೀರಾ ಅಂತ. ಓಕೆ, ಬಿ ನಾನು ಕ್ಲಿಕ್ ಮಾಡಿದ್ದಲ್ವಾ, ಆಪ್ಷನ್ ಸಿ. ಓಕೆ, ನೀವು ಆಲ್ಮೋಸ್ಟ್ ಏನು ಮಾಡಿದ್ದೀರಾ? ಸಿ ಅನ್ನು ಸೆಲೆಕ್ಟ್ ಮಾಡಿದ್ದೀರಾ. ಸೊ ಆಪ್ಷನ್ ಬಿ ವಾಸ್ ದ ರೈಟ್ ಒನ್. ಐ ಹೋಪ್ ಯು ಕಮ್ ಟು ನೋ ದಿಸ್ ಒನ್ ರೈಟ್ ನೌ, ಹೇಗೆ ಬಂತು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಟ್ರೈ ಮಾಡಿ ಆನ್ಸರ್ ಮಾಡಲಿಕ್ಕೆ. ಟ್ವಿಸ್ಟ್ ಏನಿಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ಗಳೇ. ಓಕೆ, ಟ್ರೈ ಟು ಆನ್ಸರ್. Saliva contains an enzyme called, now we are talking about the nutrition in animals, especially human beings. Saliva, the digestion starts in mouth ಅಲ್ಲಿ digestion start ಆಗುತ್ತೆ. Okay, saliva which is produced from the salivary glands. 3 pairs of salivary glands are present in our buccal cavity. That saliva helps in, ಅದರ ಒಂದು enzyme ಇರುತ್ತೆ that helps to convert, ಏನು ಮಾಡುತ್ತೆ? ಸ್ಟಾರ್ಚ್ ಅನ್ನ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ, ಸ್ಟಾರ್ಚ್ is converted into ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಬಟ್ ವಾಟ್ ಈಸ್ ದಟ್ ಎನ್ಸೈಮ್? ಆನ್ಸರ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಸ್ನೇಹ ಅವರು ಎ ಅಂತಿದ್ದಾರೆ. ದೆನ್ ಅಗೈನ್ ಸ್ನೇಹ ಎ. ಲೆಟ್ ಮಿ ಚೆಕ್ ದಟ್. ಓಕೆ, ಅಮೈಲೇಸ್, ಲಿಪೇಸ್, ಪೆಪ್ಸಿನ್ ಅಂಡ್ ಟ್ರಿಪ್ಸಿನ್. ಸೊ ದೇರ್ ಆರ್ ಓನ್ಲಿ 2 different types of enzymes are present in saliva. ಅಮೈಲೇಸ್ ಅಂಡ್ ಲೈಸೋಸೋಮ್ಸ್. ಲೈಸೋಸೈಮ್ ಅಂತ ಕೇಳಿ, ಲೈಸೋಸೋಮ್ಸ್ಗಳು ಬೇರೆ. ಲೈಸೋಸೈಮ್ ಏನು ಮಾಡುತ್ತೆ? ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ದ ರೈಟ್ ಆನ್ಸರ್ ಈಸ್ ವೆರಿ ಗುಡ್ ಉಷಾ ಅಂಡ್ ಸ್ನೇಹ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, salivary amylase. So here I can write
salivary amylase that helps to convert the starch into maltose. So the carbohydrate digestion starts in the mouth ಅಲ್ಲಿ carbohydrate digestion start ಆಗುತ್ತೆ. And protein digestion starts in stomach ಅಲ್ಲಿ protein digestion start ಆಗುತ್ತೆ. So very good Usha and Sneha, let me check your answer. The right answer was option A. Very good. ಎಲ್ಲರೂ ಆನ್ಸರ್ ಮಾಡಿದ್ದೀರಾ. Okay, next question ನೋಡೋಣ ಈಗ. Yes, here it is. Try to answer. What is that? Insects like mosquitoes feed on the blood of other animals. Insects like mosquitoes ಏನ್ ಮಾಡ್ತಾ ಇದೆ? They feed on the blood of other animals. This type of feeding is known as ಯಾವ ಕಾನ್ಸೆಪ್ಟ್ ಅಲ್ಲಿ ಬಂತು? It comes under heterotrophic nutrition. Holozoic nutrition, it is also a type of heterotrophic nutrition. ಅದರಲ್ಲಿ parasitic nutrition, symbiotic nutrition, saprophytic nutrition, parasitic, saprophytic, symbiotic and holozoic ಅಂತ ಓದಿರ್ತೀವಿ. ಸೊ ಅದರಲ್ಲಿ ಯಾವುದಕ್ಕೆ ಬರುತ್ತೆ ಇದು? ಮಸ್ಕಿಟೋಸ್. ದೇ ಆರ್ ಸಕಿಂಗ್ ದ ಬ್ಲಡ್ ಆಫ್ ಅದರ್ ಅನಿಮಲ್ಸ್. ಲೀಚ್ ಅಂತ ಕೇಳಿರ್ತೀರಲ್ಲ, ಜಿಗಣೆಗಳು. ಅಂದ್ರೆ ನೀವೇನಾದ್ರೂ ಎಲ್ಲಿ ವಾಟರ್ ಫಾಲ್ಸ್ಗಳಿರುತ್ತೋ ಅಲ್ಲಿ ಹೋದ್ರೆ, ಸೊ ಯೂಶಲಿ ಏನು ಮಾಡುತ್ತೆ, ದೀಸ್ ಆರ್ ಅಬ್ಸಾರ್ಬಿಂಗ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗಿಬಿಟ್ಟು ನಮ್ಮ ಬ್ಲಡ್ ಅನ್ನ ಸಕ್ ಮಾಡ್ತಾ ಇರುತ್ತೆ ಲೀಚ್ಗಳು. ಬೆಡ್ ಬಗ್, ತಿಗಣೆ ಅಂತ ಕೇಳಿರ್ಬೋದು. ಜಿಗಣೆ, ತಿಗಣೆ ಇವೆಲ್ಲವೂ ಕೂಡ ಇಲ್ಲಿಗೆ ಬರುತ್ತೆ, ಈ ಒಂದು ಫ್ಯಾಮಿಲಿಗೆ ಬರುತ್ತೆ, ಅಂದ್ರೆ ಕ್ಲಾಸಿಗೆ ಬರುತ್ತೆ. ಇವೆಲ್ಲವೂ ಕೂಡ ಒಂದೇ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಹೇಳ್ಬೋದಾ? ನೋಡ್ತಾ ಇದ್ದೀನಿ ಆನ್ಸರ್ಗಳು ಇವಾಗ. ಯಾವುದು? ಆಪ್ಷನ್ ಸಿ ಅಂತ ಬರ್ತಾ ಇದೆ ಉಷಾ ಅವರಿಂದ. ಲೆಟ್ ಮಿ ಚೆಕ್ ದಟ್, ನೋ ಪ್ರಾಬ್ಲಮ್. ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್, ಸ್ಯಾಪ್ರೋ ಅಂತ ಹೇಳಿದ್ರೆ, ಸೊ ಆರ್ಗ್ಯಾನಿಸಮ್ಸ್ ವಿಚ್ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್. ಸೊ ಅದು ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಫೀಡ್ ಆದ್ರೆ ತಿಂದ್ರೆ ಅದೇನಾಗಿರುತ್ತೆ? ಸ್ಯಾಪ್ರೋಫಿಟಿಕ್ ಆಗಿರುತ್ತೆ. ಹೋಲೋಜೋಯಿಕ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಎಂಗಲ್ಸ್ ದ ಹೋಲ್ ಫುಡ್. ದೇ ಆರ್ ಟೇಕಿಂಗ್ ದ ಫುಡ್ ಇನ್ ಟು ದೇರ್ ಬಾಡಿ ಫಸ್ಟ್, ದೆನ್ ದೇ ಆರ್ ಗೋಯಿಂಗ್ ಟು ಡೈಜೆಸ್ಟ್ ಇಟ್. ಓಕೆನಾ? ಬಟ್ ಪ್ಯಾರಾಸಿಟಿಕ್ ಅಂತ ಬಂದಾಗ ಇಟ್ಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್, so in which where organisms depends on other living organism. So the right answer is option C. Option C is the right answer. Very good Usha, very good. So okay, so autotrophic anta ಹೇಳಿದ್ರೆ ಇದು plants ಗಳಿಗೆ ಬರುತ್ತೆ. Okay, right answer is option C. Okay, and let me check. Yes, option C. ಒಬ್ರು ಆಪ್ಷನ್ ಎ ಅಂತ ಹೇಳಿದೀರಾ, ನೋ ಪ್ರಾಬ್ಲಮ್. ನೌ ಯು ಕಮ್ ಟು ನೋ ವೈ ಆಪ್ಷನ್ ಸಿ ಇಸ್ ಕರೆಕ್ಟ್. ಯಾಕೆ ಅಂತ ಗೊತ್ತಾಗುತ್ತೆ. Okay, so now the next question is here. Try to answer. Which organ produces bile in our body? ನಮ್ಮ ಬಾಡಿಯಲ್ಲಿ ಬೈಲನ್ನ ಪ್ರೊಡ್ಯೂಸ್ ಮಾಡೋ ಆರ್ಗನ್ ಯಾವುದು? ಪಾರ್ಟ್ ಯಾವುದು? ಸೊ ರಿಮೆಂಬರ್ ಡಿಫರೆಂಟ್ ಟೈಪ್ಸ್ ಆಫ್ ಎಂಜೈಮ್ಸ್ ಆರ್ ಜ್ಯೂಸಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ. ಎಲ್ಲೆಲ್ಲಿ ಯಾವ ಎಂಜೈಮ್ಸ್ಗಳು ಜ್ಯೂಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಿರಲಿ. ಮೌತಲ್ಲಿ ಸಲೈವರಿ ಅಮೈಲೇಸ್ ಮತ್ತೆ ಲೈಸೋಸೈಮ್ ಇರುತ್ತೆ. ಸ್ಟಮಕ್ಗೆ ಬಂದಾಗ ಡೈಜೆಸ್ಟಿವ್ ಜ್ಯೂಸ್ ಅಲ್ಲಿ ಪೆಪ್ಸಿನ್, ರೆನಿನ್, ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಇಂದ ಯಾವ ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ? ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಯಾವ್ದಿರುತ್ತೆ? ನೆಕ್ಸ್ಟ್ ಲಿವರ್ ಇಂದ ಯಾವ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ? ಅದರಲ್ಲಿ ಯಾವ ತರ ಎಂಜೈಮ್ಸ್ ಇರುತ್ತಾ ಇರಲ್ವಾ? ಇಂಟೆಸ್ಟೈನ್. ಈ ತರ ಎಲ್ಲವನ್ನ ನೆನ್ಪಿಟ್ಕೊಬೇಕು, ಬರೆದಿಟ್ಕೊಬೇಕು. ಸೊ ದ ರೈಟ್ ಆನ್ಸರ್ ನೋಡೋಣ ಈಗ. ಆರ್ಗನ್ ಪ್ರೊಡ್ಯೂಸ್ ಅಂತ ಕೇಳ್ತಾ ಇರೋದು. ಡೋಂಟ್ ಗೆಟ್ ಕನ್ಫ್ಯೂಸ್. ಸಿ, ಈ ತರ ಒಂದು ಸ್ಟ್ರಕ್ಚರ್ ನಾವು ಬರಿತೀವಿ ಅಂತ ಹೇಳಿದ್ರೆ, ಕನ್ಸಿಡರಿಂಗ್ this is the liver. Idu liver. Okay, and here you can observe there is a structure, okay, a balloon shaped structure that is called the gallbladder. What is this? Gallbladder. Liver is responsible for produces the bile juice. Idu bile juice ana produce ಮಾಡುತ್ತೆ. Okay, but the gallbladder, it stores the bile. ಇದು ಬೈಲನ್ನು ಸ್ಟೋರ್ ಮಾಡುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಲ್ಡ್ ಗಾಲ್ ಬ್ಲಾಡರ್. ಸೊ ಇವಾಗ ರೈಟ್ ಆನ್ಸರ್ ಯಾವುದು ಆಗಿದ್ರೆ, ಅವ್ರು ಕೇಳ್ತಾ ಇರೋದು ಪ್ರೊಡ್ಯೂಸ್ ಆಗ್ತಾ ಇರೋದು ಎಲ್ಲಿ ಅಂತ. ಸೊ ದ ಬೈಲ್ ಜ್ಯೂಸ್ ಇಸ್ ಪ್ರೊಡ್ಯೂಸ್ಡ್ ಬೈ ನಾಟ್ ದ ಗಾಲ್ ಬ್ಲಾಡರ್, ಇಟ್ ಈಸ್ ಬೈ ದ ಲಿವರ್. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಲಿವರ್ ಇಂದ. ವೆರಿ ಗುಡ್ ಉಷಾ. ಎಸ್, ಸೊ ಅಂದ್ರೆ ಬೈಲ್ ಜ್ಯೂಸ್ ಇಸ್ ಸೆಕ್ರಿಟೆಡ್ ಬೈ ಆರ್ ಪ್ರೊಡ್ಯೂಸ್ಡ್ ಬೈ the liver and stored in the gallbladder. Gallbladder ಸ್ಟೋರ್ ಆಗುತ್ತೆ. ಸೊ ಯಾವುದಕ್ಕೆ ಸಹಾಯ ಮಾಡುತ್ತೆ? ನೆನ್ಪಿಟ್ಕೊಳ್ಳಿ, ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಕ್ವಶನ್ಗಳನ್ನ. ಲಿವರ್ ಇಂದ ಪ್ರೊಡ್ಯೂಸ್ ಆಗೋ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ? ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಮಲ್ಸಿಫಿಕೇಶನ್ ಆಫ್ ದ ಫ್ಯಾಟ್.
ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ, ಫ್ಯಾಟ್ ಡೈಜೆಷನ್, ಅಂಡ್ ಇಟ್ ಡಸಂಟ್ contain any kind of enzymes, emulsification of fat. So the right answer was option B. So ಹಾಗಿದ್ರೆ ರಾಂಗ್ ಆನ್ಸರ್ ಮಾಡಿಬಿಟ್ರಾ, ಏನು ಕತೆ ನೋಡೋಣ. ಎಸ್, ಆನ್ಸರ್ ಮಾಡಿಲ್ಲ, ಅಲ್ಲಿ ಟೈಪ್ ಮಾಡಬೇಕಿದ್ರೆ ಕರೆಕ್ಟಾಗಿ ABC ಅಂತ ಟೈಪ್ ಮಾಡಿ. ಓಕೆ, ಲೆಟ್ ಮಿ ಚೆಕ್ ದ ನೆಕ್ಸ್ಟ್ ಕ್ವಶನ್. ಲಿವರ್ ಕರೆಕ್ಟ್ ಆದ ಆನ್ಸರ್ ಆಗಿತ್ತು. ಎಸ್, ಹಿಯರ್ ಯು ಕ್ಯಾನ್ ಟ್ರೈ. Okay, what is the right answer for this question? Which of the following is responsible for breakdown of proteins in stomach? Breakdown of proteins in stomach. Stomach is the organ, muscular organ, J-shaped organ, responsible for storing the food temporarily. Temporary agi food na store ಮಾಡುತ್ತೆ. This is the organ where, or the part where the protein digestion starts. ಇಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಟ್ರೈ ಟು ಆನ್ಸರ್. ಓಕೆ, ಯಾವ ಥರದ್ದು ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಸೊ ಈಗ ಆನ್ಸರ್ ಮಾಡ್ಬೋದಾ ಇದಕ್ಕೆ? ಫಾಲೋಯಿಂಗ್ ರೆಸ್ಪಾನ್ಸಿಬಲ್ ಫಾರ್ ಬ್ರೇಕ್ ಡೌನ್ ಆಫ್ ಪ್ರೋಟೀನ್. ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡೋ ಎನ್ಸೈಮ್ ಯಾವ್ದಿರಬಹುದು? ಓಕೆ, ಟ್ರೈ ಟು ಆನ್ಸರ್ ಪೆಪ್ಸಿನ್, ಅಮೈಲೇಸ್, ಲಿಪೇಸ್ ಅಂಡ್ ಟ್ರಿಪ್ಸಿನ್. ಓಕೆ, pepsin, amylase, lipase, trypsin. First we need to understand their location. ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ? ಪೆಪ್ಸಿನ್ is produced in stomach. ಸ್ಟಮಕ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ obviously it is responsible for the breakdown of protein or protein digestion. So next, amylase, it is being produced in the intestine, in the pancreas, in our mouth. ಅಂದ್ರೆ ಅದನ್ನ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಇಂಟೆಸ್ಟೈನಲ್ ಅಮೈಲೇಸ್ ಅಂತೆಲ್ಲ ಹೇಳ್ತೀವಿ. ಸೊ ಹಾಗಾಗಿ ಇದು ನಾವು ಈಗ ಏನಂತ ಹೇಳ್ಬೋದು, ಡೈರೆಕ್ಟ್ ಆಗಿ ಮೌತ್ ಅಂತ ಹೇಳೋಣ, ಸಲೈವಾದಲ್ಲಿ ಇರುತ್ತೆ ಅಂತ ಹೇಳೋಣ. ಸಲೈವರಿ ಗ್ಲ್ಯಾಂಡ್ಸ್ಗಳಿಂದ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅಥವಾ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಪ್ಯಾಂಕ್ರಿಯಾಸಿಂದ ಪ್ರೊಡ್ಯೂಸ್ ಆಗುತ್ತೆ. ಲಿಪೇಸ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಪ್ಯಾಂಕ್ರಿಯಾಸ್ as well as intestine. Trypsin produced in pancreas. So the main and the right answer is pepsin, responsible for the breakdown of, very good Usha and Sneha. The right answer is option A. Pepsin ಅನ್ನೋದು ಫಸ್ಟ್ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಪೆಪ್ಸಿನೋಜೆನ್. Pepsinogen is converted into pepsin in the presence of hydrochloric acid. Then pepsin responsible for the breakdown of the protein in the stomach. See, ಈ ತರ ಇಲ್ಲಿಂದ ಏನೇನು ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಒಂದು ಪೆಪ್ಸಿನ್ ಪ್ರೊಡ್ಯೂಸ್ ಆಗುತ್ತೆ, ಪೆನ್ಸಿನ್ ಅಲ್ಲ ಅದು, ಪೆಪ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. then mucus produce ಆಗುತ್ತೆ. Okay, the right answer was option A. Good, answer ಮಾಡಿದೀರಾ, very good. So let me check the leader board at the end. ಕೊನೆಯಲ್ಲಿ ಹಾಗೆ ನಿಮ್ಮ ಲೀಡರ್ ಬೋರ್ಡ್ ಚೆಕ್ ಮಾಡ್ತೀನಿ, ಯಾರು ಎಷ್ಟು ಸ್ಕೋರ್ ಮಾಡಿದೀರಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ಓಕೆ, so the next question is here, try to answer. Yes, what is the role of hydrochloric acid in the stomach? What is the role of hydrochloric acid in the stomach? See, hydrochloric acid, which is produced from some cells which are present in the stomach called gastric cells. ಅದರಲ್ಲೂ ಕೂಡ 3 ತರ ಸೆಲ್ಸ್ಗಳನ್ನ ನೀವು ನೋಡ್ತೀರಾ ಹೈಯರ್ ಕ್ಲಾಸ್ಗಳಿಗೆ ಬಂದಾಗ. ಓಕೆ, ಸೊ ಅಂದ್ರೆ ಪೆಪ್ಟಿಕ್ ಸೆಲ್ಸ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಆಕ್ಸಿಂಟಿಕ್ ಸೆಲ್ಸ್ ಅಥವಾ ಚೀಫ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಮ್ಯೂಕಸ್ ನೆಕ್ ಸೆಲ್ ಅಂತ ಹೇಳ್ಬಿಟ್ಟು. ಸೊ ಅಮಾಂಗ್ ದೀಸ್ 3, one of them is producing the hydrochloric acid, responsible for what? ಅಂಡ್ ಆಲ್ಸೋ ಈ ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ, ಇಲ್ಲಿ ಇಲ್ಲದೆ ಇರೋ ಫಂಕ್ಷನ್ ನಾನು ಹೇಳ್ಬೋದು, ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದ ಜಮ್ಸ್. ಇಟ್ ಕಿಲ್ಸ್ ದ ಜಮ್ಸ್ ಗಳನ್ನ ಕಿಲ್ ಮಾಡುತ್ತೆ, ಮೈಕ್ರೋಬ್ಸ್ ಗಳನ್ನ ಸಾಯಿಸುತ್ತೆ ಅದು. ಓಕೆ, ಅಂಡ್ ಆಲ್ಸೋ ಇಟ್ ಇಸ್ ಪ್ರಿವೆಂಟಿಂಗ್ ದ ಮೈಕ್ರೋಬ್ಸ್ ಅಂಡ್ ಪ್ರೊವೈಡಿಂಗ್ ದ ಕೈಂಡ್ ಆಫ್ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಯು ಕ್ಯಾನ್ ಸೇ. ಓಕೆ, ಆಪ್ಷನ್ ಎ ಅಂತ ಹೇಳ್ತಿದ್ದೀರಾ? ಇದು ಪ್ರೀವಿಯಸ್ ಒನ್ಗಾ ಇಲ್ಲ ಈಗ್ಲಿದ್ದಕ್ಕ? ಇದು ಪ್ರೀವಿಯಸ್ ಒನ್ಗೆ ಅನ್ಕೊಂತೀನಿ. ಸೊ ಟ್ರೈ ಟು ಪುಟ್ ಯುವರ್ ಆನ್ಸರ್. ಎಸ್, ವೆರಿ ಗುಡ್, ಆಪ್ಷನ್ ಸಿ ಅಂತ ಹೇಳ್ತಿದ್ದೀರಾ. ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಸೊ ಇದು ಯಾವುದರಿಂದ ಆಗೋದು? ದಟ್ ಈಸ್ ಡನ್ ಬೈ, ಪ್ರೀವಿಯಸ್ಲಿ ಹೇಳಿದ ಹಾಗೆ, ಬೈಲ್ ಜ್ಯೂಸ್ ಇಂದ ಆಗೋದು. ನೋ. ನ್ಯೂಟ್ರಲೈಸೇಷನ್ ಆಫ್ ಅಸಿಡಿಕ್ ಕೈಮ್. ನೋ. ನ್ಯೂಟ್ರಲೈಸೇಷನ್ ಆಫ್ ಅಸಿಡಿಕ್ ಕೈಮ್ ಆಗೋದು ಯಾವುದು ಅಂತ ಹೇಳಿದ್ರೆ ಬೈಲ್, ಅದು ಬೈಲ್ ಮಾಡುತ್ತೆ, ಬೈಲ್ ಜ್ಯೂಸ್. ನೆಕ್ಸ್ಟ್, ಆಕ್ಟಿವೇಶನ್ ಆಫ್ ಪೆಪ್ಸಿನ್. Pepsinogen to pepsin is the right answer. Very good. Activation of pepsinogen into pepsin, because acidic medium is very important
for the conversion of inactive pepsinogen into pepsin. I will repeat it. What is the function of hydrochloric acid in our stomach? The first one, it is responsible for killing the microorganisms which comes along with the food. Food jote baro microbes galna kill ಮಾಡುತ್ತೆ. Second one, it provides the acidic medium for the pepsinogen to convert that into the active pepsin. This pepsin is responsible for a breakdown of protein. Hydrochloric acid produce ಆಗ್ಲಿಲ್ಲ ಅಂದ್ರೆ protein digestion ಆಗಲ್ಲ. ಓಕೆನಾ? ಸೊ ಹಾಗಾಗಿ the right answer is option C. And absorption of nutrients, that is the intestine. ಇದು intestine ಆಗಿರುತ್ತೆ. So option C was the right answer. Very good. Some of you are answering. So let me check. Very good. Answer ಮಾಡಿದ್ದೀರಾ. Okay. So next question is here. Yeah. Where does gaseous exchange occur in the human respiratory system? See, so ಇಲ್ಲಿ ತನಕ ನಾವು human digestive system ಬಗ್ಗೆ ತಿಳ್ಕೊಂಡು ಇವಾಗ respiration ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. Respiration, respiratory system in human beings and modes of respiration, difference in between them. ಎಲ್ಲವೂ ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ನೋಡ್ಕೊಳ್ಳಿ. Where does gaseous exchange occur in the human respiratory system? Diagram ಗೊತ್ತಿದೆಯಲ್ವಾ? I hope you have gone through your textbook as well. And considering this is the trachea, and there you can observe the two parts. So ಈ ತರ ಪಾರ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ, so ಏನಿದು, these are the lungs, and you can observe some ring-like structure. Trachea, C-shaped cartilaginous tissue is present, epiglottis, larynx, and inside that number of branches are present. These are called bronchi and bronchioles. Termination ಬಂದು balloon shaped structure ಇರುತ್ತೆ. ಯಾವುದು ಅಂತ ಹೇಳ್ಬೋದಾ? ವೆರಿ ಗುಡ್. ಸಿ ಮತ್ತೆ ಡಿ ಆಪ್ಷನ್ ಬರ್ತಾ ಇದೆ. ಲೆಟ್ ಮಿ ಚೆಕ್ ವಾಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ಲೇಬಲ್ ಬಂದು ಇದು ಲ್ಯಾರಿಂಗ್ಸ್ ಆಗಿರುತ್ತೆ ಅಥವಾ ಫ್ಯಾರಿಂಗ್ಸ್ ಅಂತ ನೀವು ಹೇಳ್ಬೋದು. ಲ್ಯಾರಿಂಗ್ಸ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಪಿಗ್ಲಾಟಿಸ್ ವಿಚ್ ಸೆಪರೇಟ್ಸ್ ದ ಬೋತ್ ಈಸೋಫೇಗಸ್ ಅಂಡ್ ಆಲ್ಸೋ ಟ್ರೇಕಿಯಾ. ದಿಸ್ ಇಸ್ ದ ಟ್ರೇಕಿಯಾ. This is the trachea, commonly called windpipe, ಗಾಳಿ ಕೊಳವೆ ಅಂತ ಹೇಳ್ತೀವಿ. And these are the lungs. These are the lungs, and number of branches are present within them. They are called bronchioles. Bronchioles, and they are terminated with alveoli. Alveoli. These are the balloon-shaped structure which increases the surface area for the gaseous exchange. Main ಆಗಿ ಗೊತ್ತಿರಬೇಕು ನಿಮಗೆ, ಈ ತರ alveoli ಇದ್ರೆ alveoli is surrounded by the blood capillaries. So it provides the surface area for the gaseous exchange. So the right answer is alveoli. Alveoli. Very good. So option C anta madidira, no problem. Okay, option D is the right answer. Okay, ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಆಪ್ಷನ್ ಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೇರ್ ಡಸ್ gaseous exchange occur in the human ಅಂತ ಕೇಳಿದ್ರೆ ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲಿ, ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಲಂಗ್ಸ್ ಎಲ್ಲಿರುತ್ತೋ ಅಲ್ಲಿ alveoli is the site of gaseous exchange. Option D was the right answer. 50-50. No problem. Answer ಮಾಡ್ತಾ ಇದ್ದೀರಾ. Great. Next question is here. What is the role of hemoglobin in respiration? What is the role of hemoglobin in respiration? Okay. Ramesh, where are you from? Hi Ramesh, where are you from? Next, try ಮಾಡ್ಬೋದಾ? Try to answer this. To transport oxygen to our body. Oxygen transport ಮಾಡುತ್ತೆ. First of all, what is the meaning of hemoglobin? Hemoglobin ಅಂತ ಹೇಳಿದ್ರೇನು? It's a iron pigment. It's a protein. You can say it's a protein, or you can say iron pigment. Iron pigment responsible for ಕ್ಯಾರಿಯಿಂಗ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಇದು ಗ್ಯಾಸಸ್ ಗಳನ್ನ ಕ್ಯಾರಿ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ಅದಕ್ಕೆ ಇದನ್ನ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ರೆಸ್ಪಿರೇಟರಿ ಪಿಗ್ಮೆಂಟ್. ರೆಸ್ಪಿರೇಟರಿ ಪಿಗ್ಮೆಂಟ್. Okay, now I hope you are able to answer for this question. To transport oxygen to our body cells, to remove the carbon dioxide from the lungs. Next, to regulate the rate of breathing. Next, to produce energy for respiration. The right answer is option A, C. Hemoglobin ಎಲ್ಲಿರುತ್ತೆ ಅಂತ ಹೇಳಿದ್ರೆ they are present on the surface of RBC. Considering that this is the RBC.
RBC ಯಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಹಿಮೋಗ್ಲೋಬಿನ್. ಓಕೆ, ದೇ ಪ್ರೊವೈಡ್ ದ ರೆಡ್ ಕಲರ್. ಯಾಕೆ ರೆಡ್ ಕಲರ್ ಕೊಡುತ್ತೆ? ಅದು ಅಯನ್ ಪಿಗ್ಮೆಂಟ್ ಆಗಿರೋದ್ರಿಂದ ದಟ್ ಅಪಿಯರ್ಸ್ ಇನ್ ರೆಡ್ ಕಲರ್. ಸೊ ಯಾಕೆ RBC ರೆಡ್ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್. ಇನ್ನೊಂದು ಹಿಮೋಗ್ಲೋಬಿನ್ ಫಂಕ್ಷನ್ ಕ್ಯಾರಿಂಗ್ ಆಫ್ ಆಕ್ಸಿಜನ್ ಟು ಅವರ್ ಬಾಡಿ ಸೆಲ್ಸ್. ಆಪ್ಷನ್ A is the right answer. Option A is the right answer. So let me check how many of you have answered correctly. 50%, no problem. Okay, so ಈಗ ಅರ್ಥ ಆಗಿರಬೇಕು, ಆಪ್ಷನ್ A was the right one. Let me check the next question and try to answer quickly. ಏನಿದೆ ಕ್ವೆಶ್ಚನ್? How many ATP molecules are produced through oxidative phosphorylation during aerobic respiration? ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್. ಮೋಡ್ಸ್ ಆಫ್ ರೆಸ್ಪಿರೇಷನ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಏನದು? ಅನೇರೋಬಿಕ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್. ವೇರ್ ದ ಗ್ಲೂಕೋಸ್ ಬ್ರೇಕ್ ಡೌನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ದಟ್ ಈಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್. ಇಫ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ is called anaerobic respiration. Okay, anaerobic respiration takes place in yeast and few bacteria. Aerobic respiration takes place in most of the higher living organisms. ಆಗೋದು ಎಲ್ಲ ಸೆಲ್ಸ್ಗಳಲ್ಲಿ ಆಗುತ್ತೆ. ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ? ಕಂಪ್ಯಾರಿಟಿವ್ಲಿ ಏರೋಬಿಕ್ ರೆಸ್ಪಿರೇಷನ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ವೆನ್ ಕಂಪೇರ್ಡ್ ಟು ದ ಅನೇರೋಬಿಕ್ ರೆಸ್ಪಿರೇಷನ್. ಓಕೆ, ಪ್ರಾಡಕ್ಟ್ಗಳ ಬಗ್ಗೆ ಗೊತ್ತಿರಬೇಕು, ಡಿಫರೆನ್ಸ್ಗಳು ಗೊತ್ತಿರಬೇಕು. ತುಂಬ ಈಸಿಯಾಗಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಎಲ್ಲಿ ನಾರ್ಮಲ್ ಆಗಿ ನಿಮ್ಮ ಕ್ಲಾಸಸ್ಗಳನ್ನ ನೋಡಿದ್ರೆ ಲೈಫ್ ಪ್ರಾಸೆಸ್ ಚಾಪ್ಟರ್ಲಿ ರೆಸ್ಪಿರೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಡಿಫರೆನ್ಸ್ ಇದೆ. ಸೊ ಪ್ಲೀಸ್ ಚೆಕ್ ಆ್ಯಂಡ್ ನೋಟ್ ಡೌನ್ ದ ಡಿಫರೆನ್ಸಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ದ ರೈಟ್ ಆನ್ಸರ್ ಈಸ್, ನೋಡೋಣ ಆಪ್ಷನ್ ಎ, ಅದು ಪ್ರೀವಿಯಸ್ ಕ್ವಶನ್ಗೆ ಅಥವಾ ಈ ಕ್ವಶನ್ಗೆ ಅಂತ ಗೊತ್ತಾಗಲಿಲ್ಲ. ಬಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದೇ ಆರ್ ಆಸ್ಕಿಂಗ್ ಏರೋಬಿಕ್ ರೆಸ್ಪಿರೇಷನ್ ಅಂದರೆ ವೇರ್, ಐ ಆಮ್ ರೈಟಿಂಗ್ ದ ಡೆಫಿನೇಷನ್ ಫಾರ್ ದ ಏರೋಬಿಕ್ ರೆಸ್ಪಿರೇಷನ್, ವೇರ್ ಓಕೆ the glucose, where the glucose is completely oxidized. See, oxidized anta ಹೇಳಿದ್ರೆ oxygen presence ಅಲ್ಲಿ, in the presence of oxygen anta. So completely oxidized to release the energy, energy release ಮಾಡುತ್ತೆ. And that energy in the form of ATP. ಯಾವ ರೂಪದಲ್ಲಿ? ATP ರೂಪದಲ್ಲಿ. How many ATP molecules? 38 ATP molecules are produced. So the right answer is option D. Option D. Okay? So option A ಅಂತ ಮಾಡಿಬಿಟ್ಟಿದ್ದೀರಾ, no problem. Now you come to know 38 ATP molecules are produced during aerobic respiration. 2 ATP molecules are produced from anaerobic respiration. ಅದು anaerobic respiration. Okay, next question is here. Try to answer. Yeah, it is here. The major product of anaerobic respiration. Modes of respiration ಅಲ್ಲಿ ಎರಡು ತರ ಓದಿರ್ತೀವಿ. So just remember, answer ನೋಡಿ ಇವಾಗ, ಅಂದ್ರೆ ಆಪ್ಷನ್ಗಳು ಆಕ್ಸಿಜನ್, ಎಥೆನಾಲ್, ಲ್ಯಾಕ್ಟಿಕ್ ಆಸಿಡ್ and carbon dioxide. What is the right answer? And look at this. They are asking anaerobic respiration. The product of anaerobic respiration. I am writing the entire schematic representation for you. That's nothing but glucose, pyruvate. Then they have given like this in your textbook. So ನೆನಪಿದೆ ಅಂತ ಅನ್ಕೊಂತೀನಿ, ಓದಿರ್ತೀರಾ ನೀವು. So here I am writing carbon dioxide plus water plus energy. Next here I am writing lactic acid plus energy or carbon dioxide. You can just write carbon dioxide. And here I am writing ethyl alcohol, C2H5OH, ethyl alcohol or ethylene, you can just ethanol. And directly I am writing carbon dioxide plus energy. So idರಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. So this one is anaerobic. Because here the oxygen is not involved. Illa. Here it is the aerobic. So here you can observe oxygen is involved. It's due to the lack of oxygen that takes place in muscles. Muscles ಅಲ್ಲಿ ಆಗೋದು lack of oxygen ಇಂದ lactic acid store ಆಗುತ್ತೆ. So ಈ entire schematic representation ನಿಮಗೆ ನೆನಪಿರಬೇಕು, ಕೇಳ್ತಾರೆ. So glucose 6 carbon organic molecule is broken down into 3 carbon organic molecule in the cytoplasm. Then in the mitochondria,
ಪೈರುವೇಟ್ ಇಸ್ ಕನ್ವರ್ಟೆಡ್ ಇನ್ ಟು ಆಲ್ ದಿಸ್ ಪ್ರಾಡಕ್ಟ್. ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಆಗೋಲ್ಲ, ಇದು ಸೈಟೋಪ್ಲಾಸಮ್ ಅಲ್ಲಿ ಆಗೋದು. ಎಥೆನಾಲ್ ಇಸ್ ದ ರೈಟ್ ಆನ್ಸರ್. ಎಥೆನಾಲ್. ಓಕೆ, ಈಥೈಲ್ ಆಲ್ಕೋಹಾಲ್. ಸೊ ರೈಟ್ ಆನ್ಸರ್ ವಾಸ್ ಆಪ್ಷನ್ ಬಿ. ಆಪ್ಷನ್ ಬಿ. ಆನ್ಸರ್ ಮಾಡ್ಲಿಲ್ವಾ ಅದಕ್ಕೆ? ಉಷಾ ಅಂಡ್ ಆಲ್ಸೋ ಸ್ನೇಹ, ಆರ್ ಯು ದೇರ್? ಇದ್ದೀರಾ ಅಲ್ವಾ? ಈ ಕ್ವಶನ್ಸ್ಗಳೆಲ್ಲ ಇವಾಗ ನಿಮಗೆ ಫೆಮಿಲಿಯರ್ ಆಗ್ತಾ ಇದೆಯಾ? ಸೊ ಜಸ್ಟ್ ಕಮೆಂಟ್ ಮಾಡಿ. ಈ ಕ್ವಶನ್ಸ್ಗಳು ಹೆಲ್ಪ್ ಆಗ್ತಾ ಇದೆಯಾ? ಮತ್ತೆ ನಾನು ಅಂದರೆ ಈ ಕ್ವಶನ್ಸ್ಗಳಿಗಿಂತ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕ್ವಶನ್ ಒಂದೇ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ನೀವು ಎಕ್ಸ್ಪ್ಲನೇಷನ್ನ ತಿಳ್ಕೊಬೇಕಾಗತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 2 to 3 marks. ಎಕ್ಸ್ಪ್ಲೈನ್ ಏರೋಬಿಕ್ ರೆಸ್ಪಿರೇಷನ್, ಮೋಡ್ಸ್ ಆಫ್ ರೆಸ್ಪಿರೇಷನ್ ಹತ್ರ ಕೇಳ್ತಾರೆ. ಓಕೆ, ಲೆಟ್ ಮಿ ಚೆಕ್ ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಎಸ್, ಇಟ್ಸ್ ಹಿಯರ್. ಏನಿದೆ? The largest artery in the human body. Now we are talking about circulatory system. Digestive system ಆಯಿತು, respiratory system ಆಯಿತು. Now we are talking about circulatory system. So ಏನಿದೆ? The largest artery in the human body. Artery ಅಂತ ಹೇಳಿದ್ರೆ ಏನು? Arteries are the blood vessels. They carry oxygen or blood away from the heart. So I'm writing here arteries ಅಂತ ಹೇಳಿದ್ರೆ these are the blood vessels. ಕೆಲಸ ಏನ್ ಮಾಡುತ್ತೆ? they carry blood away from the heart. ಹಾರ್ಟ್ ಇಂದ ಹೊರಗಡೆಗೆ ಬ್ಲಡ್ ಅನ್ನ ತೆಗೆದುಕೊಂಡು ಹೋಗುತ್ತೆ. ವೇನ್ಸ್ ಅಂತ ಇನ್ನೊಂದು ಇರುತ್ತೆ, that brings the blood into the heart. Blood capillaries that supplies the blood or nutrients, oxygen to each and every part of our body. ಅಂದ್ರೆ ತುಂಬಾ ಸ್ಮಾಲ್ ಆಗಿರುತ್ತೆ ಅಂತ ಹೇಳಿರ್ತೀವಿ. ಓಕೆ, ಫೈನ್, ವೆರಿ ಗುಡ್. ಆಪ್ಷನ್ ಎ ಅಂತ ಹೇಳ್ತಿದ್ದೀರಾ. ಸೊ ಲಾರ್ಜೆಸ್ಟ್ ಆರ್ಟರಿ, ಪರ್ಫೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಯೋಟಾ. ವಾಟ್ ಇಸ್ ದಟ್? ಅಯೋಟಾ. ಇನ್ ಅ ಪಲ್ಮೋನರಿ ಆರ್ಟರಿ that also carry the blood away from the heart, means towards the lungs ಕಡೆಗೆ ತೆಗೆದುಕೊಂಡು ಹೋಗುತ್ತೆ. renal artery, so as the name indicating, renal ಅಂತ ಹೇಳಿದ್ರೆ kidney, so that is carrying the blood into the kidney ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. coronary artery ಅಂತ ಹೇಳಿದ್ರೆ again that is related to heart ರಿಲೇಟೆಡ್ ಆಗಿರೋದು. so option A is the right answer. so let me check how many of you have answered. Yes, option A. Good. Answer ಮಾಡಿದ್ದೀರಾ. Perfect. So aorta is the largest one. Next question is here. Try to answer. Yes. Read carefully and answer. Which of the following statement best describe double circulation in human beings? Double circulation ಅಂದ್ರೆ ಏನು? Okay. So ಅದಕ್ಕೆ ನಾವು ಎರಡು ತರ ಡೆಫಿನೇಷನ್ ಕೊಡಬಹುದು. ಅದರಲ್ಲಿ ಯಾವುದು ಇಲ್ಲಿ ರಿಲೇಟ್ ಆಗುತ್ತೆ ಅನ್ನೋದನ್ನ ನೀವು ಆನ್ಸರ್ ಮಾಡಬೇಕು. ಇಟ್ ಇನ್ವಾಲ್ವ್ಸ್ ದ ಫ್ಲೋ ಆಫ್ ಬ್ಲಡ್ ಥ್ರೂ 2 ಸೆಪರೇಟ್ ಸರ್ಕ್ಯುಲೇಟರಿ ಸಿಸ್ಟಮ್. ನಮ್ಮಲ್ಲಿ 2 ಸರ್ಕ್ಯುಲೇಟರಿ ಸಿಸ್ಟಮ್ಗಳಿದೆ, ಅದಕ್ಕೆ ಅದನ್ನು ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ದ ಫ್ಲೋ ಆಫ್ ಬ್ಲಡ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ one complete circuit of the body. So to complete the one cycle, it is flowing twice through the heart. ಮುಖಾಂತರ 2 ಬಾರಿ ಅದು ಪಾಸ್ ಆಗುತ್ತೆ, ಅದಕ್ಕೋಸ್ಕರ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ದ ಫ್ಲೋ ಆಫ್ ಬ್ಲಡ್ ಇನ್ 2 opposite directions simultaneously. The blood is flowing in opposite direction. So next, it involves the flow of blood through the left and right side of the heart simultaneously. ಯಾವುದು ಕರೆಕ್ಟ್ ಆಗಿದೆ? ಓಕೆ, ಲೆಟ್ ಮಿ ಚೆಕ್. ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ ಯಾವ್ದಿರಬಹುದು? ಸಿ, ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಓಕೆ, 2 ತರ ನಾವು ಹೇಳ್ಬೋದು. ಹಿಯರ್ ವಿ ಆರ್ ಹ್ಯಾವಿಂಗ್ 2 ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲ, ಸರ್ಕ್ಯುಲೇಷನ್. 2 ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲ, ಸರ್ಕ್ಯುಲೇಷನ್ ಇದೆ. ಪಲ್ಮೋನರಿ ಸರ್ಕ್ಯುಲೇಷನ್ ಅಂಡ್ ಆಲ್ಸೋ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ. ಬಟ್ ಆ ಆಪ್ಷನ್ ಎಲ್ಲೂ ಇಲ್ಲ ಇಲ್ಲಿ. ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದು ರಾಂಗ್ ಆಗ್ಬಿಡುತ್ತೆ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಇಟ್ ಇನ್ವಾಲ್ವ್ಸ್ ದ ಫ್ಲೋ ಆಫ್ ಬ್ಲಡ್ ಥ್ರೂ ದ ಹಾರ್ಟ್ double, or you can say twice, during one complete circuit of the body. Simple ಆಗಿ ಹೇಳಬೇಕು ಅಂದ್ರೆ, in our body, okay, blood flows through the heart twice in a cycle. ಒಂದು ಸೈಕಲ್ ಅಲ್ಲಿ 2 ಬಾರಿ ಬ್ಲಡ್ ಏನಾಗುತ್ತೆ, ಹಾರ್ಟ್ ಮುಖಾಂತರ ಹೋಗುತ್ತೆ. ಸೊ ಇದಕ್ಕೆ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. hence the right answer is option B. ಆಪ್ಷನ್ ಬಿ. ಡಿ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕೆಂದ್ರೆ ಇಟ್ ಇನ್ವಾಲ್ವ್ಸ್ ದ ಫ್ಲೋ ಆಫ್ ಬ್ಲಡ್ ಥ್ರೂ the left and right side of the heart simultaneously.
ಸೊ ಅಂದರೆ ಅದು ಸೆಪರೇಟ್ ಮಾಡ್ತಾ ಇದೆ. ದಟ್ ಈಸ್ ಪರ್ಫೆಕ್ಟ್. ಸೆಪರೇಷನ್ ವಿಲ್ ಬಿ ದೇರ್. ದಟ್ಸ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಡಬಲ್ ಸರ್ಕ್ಯುಲೇಷನ್. ಬಟ್ ಕರೆಕ್ಟ್ ಬಂದಾಗ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಓಕೆ, ಡೆಫಿನೇಷನ್ ನೋಡ್ಕೊಳ್ಳಿ ಒಂದ್ಸಲ ಸ್ನೇಹ ಅವರೇ ಮತ್ತು ಉಷಾ. ಆಪ್ಷನ್ ಬಿ ವಾಸ್ ದ ರೈಟ್ ಆನ್ಸರ್, ನೋ ಪ್ರಾಬ್ಲಮ್. ಓಕೆ, ಅದು ಕರೆಕ್ಟ್ ಆಗಿರಲಿ ರಾಂಗ್ ಆಗಿರಲಿ ನೀವು ಆನ್ಸರ್ ಮಾಡೋದು. ಬಟ್ ಕರೆಕ್ಟಾಗಿ ಆನ್ಸರ್ ಗೊತ್ತಾದಾಗ ನಿಮಗೆ ಅದು ಯಾಕೆ ಆನ್ಸರ್ ಆಗಿತ್ತು ಅಂತ ಗೊತ್ತಾದರೆ ದಟ್ ಈಸ್ ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಹಿಯರ್. ಯಾ, ಸೊ ಆನ್ಸರ್ ಮಾಡ್ಬೋದಲ್ವಾ? ಇದಕ್ಕೆ ತುಂಬ ಈಸಿ ಆಗಿದೆ. ವಿಚ್ ಚೇಂಬರ್ ಆಫ್ ದ ಹಾರ್ಟ್ ಪಂಪ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಬಾಡಿ? ಆಕ್ಸಿಜನೇಟೆಡ್ ಬ್ಲಡ್ ಟು ದ ಬಾಡಿ. ಯಾವುದು ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ? ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್. ಫಾರ್ ದಟ್ ಯು ಮಸ್ಟ್ ಇಮ್ಯಾಜಿನ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಹಾರ್ಟ್. ಇದನ್ನ ಹೇಳಬೇಕು ಅಂದರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಮಗೆ ಗೊತ್ತಿರಬೇಕು. ಸೊ ಹಾರ್ಟ್ ಡಯಾಗ್ರಾಮ್ನ ಬರೆಯುವಾಗ ನೀವು ಹೇಳಿರ್ತೀರ ಈ ಥರ. ಓಕೆ, ಸೊ ವಿ ಹ್ಯಾವ್ ರಿಟರ್ನ್ ಲೈಕ್ ದಿಸ್ ಆ್ಯಂಡ್ ದೇರ್ ಆರ್ ಮೆನಿ ಸ್ಟ್ರಕ್ಚರ್ಸ್. ಕೆಲವು ಸ್ಟ್ರಕ್ಚರ್ಸ್ಗಳನ್ನು ಈ ಥರ ಬರೆದಿರ್ತೀವಿ, ನೆನಪಿದೆಯಲ್ವಾ ನಿಮಗೆ? ಆ್ಯಂಡ್ ದಿಸ್ ಪೋರ್ಷನ್ ಐ ಆಮ್ ಜಸ್ಟ್ ಟ್ರೈಟಿಂಗ್ ಟು ಶೋ ಫ್ರಮ್ ವೇರ್ ಟು ವೇರ್ ದ ಬ್ಲಡ್ ಆ್ಯಂಡ್ ದ ದಟ್ ಫ್ಲೋಸ್, ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿನೇಟೆಡ್ ಬ್ಲಡ್ ಫ್ಲೋ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ನಿಮಗೆ. ಹಿಯರ್ ಐ ಕ್ಯಾನ್ ರೈಟ್, ಸೊ ದಿಸ್ ಈಸ್ ದ artery and this is the aorta, and here you can observe the great veins. Great veins ಗಳಿರುತ್ತೆ, pulmonary and left and right pulmonary veins. So here also inferior vena cava. ಸೊ ಈ ಥರ ಇದೆ ಇವಾಗ. ಸೊ ಅದರಲ್ಲಿ 4 ಚೇಂಬರ್ಸ್ಗಳಿದೆ, ಗೊತ್ತಿದೆಯಲ್ವಾ ನಿಮಗೆ? 4 ಚೇಂಬರ್ಸ್ ಆರ್ ಪ್ರೆಸೆಂಟ್. ಸೊ ಆನ್ಸರ್ ಮಾಡ್ಬೋದಾ ಇದಕ್ಕೆ? ಸೊ ವಿಚ್ ಚೇಂಬರ್ ಆಫ್ ದ ಹಾರ್ಟ್ ಪಂಪ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಬಾಡಿ? ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಪಂಪ್ ಮಾಡೋದು ಯಾವುದು ಅಂತ ಹೇಳ್ಬಿಟ್ಟು. ಸಿ ಹಿಯರ್, ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಹಿಯರ್, ಆಕ್ಸಿಜನ್ ರಿಚ್ ಬ್ಲಡ್ ಎಂಟರ್ಸ್ ಇನ್ ಟು ದ ಲೆಫ್ಟ್, ಏನಾಗಿರುತ್ತೆ ಇದು ಆರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್, ಇದು ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್. ನೌ ದ ಆಕ್ಸಿಜನೇಟೆಡ್ ಬ್ಲಡ್ ಇಸ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಲ್ಲಿದೆ. So now this oxygenated blood is pumped towards each and every part of the body through the aorta or artery system ಇರುತ್ತೆ ನೋಡಿ, ಸಿಸ್ಟಮಿಕ್ ಆರ್ಟರಿ, ಅದ್ರ ಮುಖಾಂತರ ಹೋಗುತ್ತೆ. ಆಪ್ಷನ್ ಡಿ ನ ಆನ್ಸರ್ ಮಾಡ್ತಾ ಇದ್ದೀರಾ? ಓಕೆ, ಸೊ ನೌ oxygenated blood is supplied from the left ventricle to each and every part of the body. The right answer is option C, left. ಓಕೆ, ರೈಟ್ಗೆ ಬಂದಾಗ ಅದು ಡಿಆಕ್ಸಿನೇಟೆಡ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಆಗಿರುತ್ತೆ. ಸೊ ಆಪ್ಷನ್ ಡಿ ವಾಸ್ ದ ರೈಟ್ ಆನ್ಸರ್. ಓಕೆ, ಯಾ, ಆಪ್ಷನ್ ಡಿ ವಾಸ್ ದ ರೈಟ್ ಒನ್. ಲೆಟ್ ಮಿ ಚೆಕ್ ದ ನೆಕ್ಸ್ಟ್ ಕ್ವಶನ್, ಟ್ರೈ ಟು ಆನ್ಸರ್. ಏನಿದೆ? ದ ಪಲ್ಮೋನರಿ ಸರ್ಕ್ಯುಲೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ pulmonary circulation is responsible for, as I said, 2 different types of circulation, pulmonary and also the systemic circulation. ಎರಡು ತರ ಇರುತ್ತೆ. ಪಲ್ಮೋನರಿ ಸರ್ಕ್ಯುಲೇಷನ್ ಅಂದ್ರೆ ಏನು? ಆಸ್ ದ ನೇಮ್ ಇಂಡಿಕೇಟಿಂಗ್, ಲುಕ್ ಅಟ್ ಹಿಯರ್, ಪಲ್ಮೋನರಿ ಅನ್ನೋ ವರ್ಡ್ ಯಾವಾಗ ಕೇಳಿದ್ರು ಕೂಡ ನಿಮ್ಮ ಮೈಂಡ್ ಅಲ್ಲಿ ಲಂಗ್ಸ್ ಅನ್ನೋ ವರ್ಡ್ ಇರಬೇಕು, ಲಂಗ್ಸ್. ಓಕೆ, ಸೊ ವಾಟ್ ದಟ್ ಇಂಡಿಕೇಟ್ಸ್? ದ ಫ್ಲೋ ಆಫ್ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ಲಂಗ್ಸ್, ದ ಫ್ಲೋ ಆಫ್ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ದ ರೆಸ್ಟ್ ಆಫ್ ದ ಬಾಡಿ, ದ ಫ್ಲೋ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಟಿಶ್ಯೂಸ್, ದ ಫ್ಲೋ ಆಫ್ ಡಿಆಕ್ಸಿನೇಟೆಡ್ ಬ್ಲಡ್ ಟು ದ ಹಾರ್ಟ್. ಯಾವುದಾಗಿರುತ್ತೆ? ಓಕೆ, 2 ಸರ್ಕ್ಯುಲೇಷನ್ಗಳಲ್ಲಿ ಒಂದನ್ನು ಹೇಳ್ಬೋದಲ್ವಾ? ಸೊ ಅಂಡ್ ಇಮ್ಯಾಜಿನ್ ದಿಸ್ ಒನ್, ಈಸಿಯಾಗಿ ನೆನ್ಪಿಟ್ಕೊಬೋದು. ಲಂಗ್ಸ್ ಇದೆ, ಹಾರ್ಟ್, ದೆನ್ ಬಾಡಿ ಟಿಶ್ಯೂಸ್ ಇದೆ, ಬಾಡಿ ಟಿಶ್ಯೂಸ್. ಸೊ ಲುಕ್ ಅಟ್ ಹಿಯರ್, ನಾವು 2 ಥರ ಹೇಳ್ತಾ ಇದ್ದೀವಿ. ಇಫ್ ದ ಬ್ಲಡ್ ಫ್ಲೋಸ್ ಇನ್ ಬಿಟ್ವೀನ್ ದ ಲಂಗ್ಸ್ ಅಂಡ್ ಹಾರ್ಟ್ ಅಂಡ್ ಲಂಗ್ಸ್, ದಿಸ್ ಇಸ್ ಕಾಲ್ಡ್ pulmonary circulation. This is called pulmonary circulation. Circulation of the blood between the heart and lungs is called pulmonary circulation. Next, the flow of blood or the circulation of the blood between heart and tissues is called systemic circulation. Systemic circulation. So the right answer is the flow of blood between the heart and the lungs. Between the heart and lungs is called pulmonary circulation. ಎರಡನೇದೇನಿದೆ? ಬಿಟ್ವೀನ್ ದ ಹಾರ್ಟ್ ಅಂಡ್ ರೆಸ್ಟ್ ಆಫ್ ದ ಬಾಡಿ ಬಂದ್ರೆ ದಿಸ್ ಈಸ್ ಕಾಲ್ಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಯಾರಿದು? ಸ್ನೇಹ. ಆಪ್ಷನ್ ಎ ಹೇಗೇನು ಗೊತ್ತಾಯ್ತಾ? ದ ಫ್ಲೋ ಆಫ್ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ಲಂಗ್ಸ್.
ಸೊ ಅಲ್ಲಿ ಆಕ್ಸಿನೇಟೆಡ್ ಮತ್ತೆ ಡಿಆಕ್ಸಿನೇಟೆಡ್ ಎರಡೂ ಆಗುತ್ತೆ. ಓಕೆ, ಸೊ ಅಂದ್ರೆ ಇಲ್ಲಿಂದ ಲಂಗ್ಸ್ ಇಂದ ಆಕ್ಸಿನೇಟೆಡ್ ಬ್ಲಡ್ ಹಾರ್ಟಿಗೆ ಎಂಟರ್ ಆಗುತ್ತೆ ಥ್ರೂ ದ ಪಲ್ಮೋನರಿ ವೇನ್ಸ್. ಎಗೇನ್ ಹಾರ್ಟ್ ಇಂದ ಲಂಗ್ಸ್ಗೆ ಥ್ರೂ ದ ಪಲ್ಮೋನರಿ ಆರ್ಟರಿ ಏನಾಗುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್ ಪಾಸ್ ಆಗುತ್ತೆ. ಸೊ ದ ಫ್ಲೋ ಆಫ್ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ಲಂಗ್ಸ್ ಇಸ್ ಆಲ್ವೇಸ್ ಬಿ pulmonary circulation. Okay, so the right answer was option A. No problem. So you are able to understand the concept now. So ivaga artha agide anta ankondiddini yaka answer bantu adu anta helbittu. So next question is here. Yes, the valve separates the left atrium from the left ventricle. Left atrium and the left ventricle ಎರಡನ್ನ ಸೆಪರೇಟ್ ಮಾಡೋದು ಯಾವುದು? ಇದಕ್ಕೂ ಮುಂಚೆ ನಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ಕಾನ್ಸೆಪ್ಟ್ ಅದು? ದಟ್ಸ್ ನಥಿಂಗ್ ಬಟ್ ಏನಾಗಿರುತ್ತೆ? ಎಸ್, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಆರ್ಟ್ರೀಸ್ ಅಂಡ್ ಆರ್ಟ್ರೀಸ್ ಅಲ್ಲ, ಯಾವುದದು? ಆರಿಕಲ್ಸ್ ಮತ್ತೆ ವೆಂಟ್ರಿಕಲ್ಸ್. ಯಾವ್ಯಾವ್ದಿದೆ? ಅಪ್ಪರ್ ಟೂ ಚೇಂಬರ್ಸ್ ಆರ್ ಕಾಲ್ಡ್ ಆರಿಕಲ್ಸ್ ಆರ್ ಯು ಕ್ಯಾನ್ ಸೇ ಏಟ್ರಿಯಾ. ಇದು ಲೆಫ್ಟ್ ಪಾರ್ಟ್. ಸೊ ಇದು ಅಪ್ಪರ್ ಚೇಂಬರ್ ಆಗಿರೋದ್ರಿಂದ ಲೆಫ್ಟ್ ಏಟ್ರಿಯಂ. ಸೊ ಇದು ಲೋಯರ್ ಪಾರ್ಟ್, ಹೆನ್ಸ್ ದೇ ಆರ್ ಕಾಲ್ಡ್ ವೆಂಟ್ರಿಕಲ್ಸ್. ಇದು ವೆಂಟ್ರಿಕಲ್ಸ್ಗಳಾಗಿರುತ್ತೆ, ವೆಂಟ್ರಿಕಲ್ಸ್. ದೆನ್ ದಿಸ್ ಇಸ್ ದ ರೈಟ್ ಪಾರ್ಟ್, ಲೋಯರ್ ಪಾರ್ಟ್ ಆಗಿರೋದ್ರಿಂದ ರೈಟ್ ಲೋಯರ್ ಪಾರ್ಟ್ ಇಸ್ ಕಾಲ್ಡ್ ರೈಟ್ ವೆಂಟ್ರಿಕಲ್ ಅಂಡ್ ರೈಟ್ ಅಪ್ಪರ್ ಪಾರ್ಟ್ ಇಸ್ ಕಾಲ್ಡ್ ರೈಟ್ ಆರಿಕಲ್. ಸೊ ನೌ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದಟ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಲೆಫ್ಟ್ ಏಟ್ರಿಯಂ ಅಂಡ್ ದ ಲೆಫ್ಟ್ ವೆಂಟ್ರಿಕಲ್. ಈ ಲೆಫ್ಟ್ ಏಟ್ರಿಯಂ ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇರೋ ವ್ಯಾಲ್ವ್ ಯಾವುದು ಅಂತ ಕೇಳ್ತಿದ್ದಾರೆ. ದೇರ್ ಆರ್ ಟೂ ವ್ಯಾಲ್ವ್ಸ್ ಆರ್ ಪ್ರೆಸೆಂಟ್. ಸೊ ದಿಸ್ ವ್ಯಾಲ್ವ್ ಇಸ್ ಕಾಲ್ಡ್ ಬೈಕುಸ್ಪಿಡ್ ವ್ಯಾಲ್ವ್. ಓಕೆ, ಇಲ್ಲಿರೋದು. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಟ್ರೈಕುಸ್ಪಿಡ್ ವ್ಯಾಲ್ವ್. ಓಕೆನಾ? ಸೊ ಬೈಕುಸ್ಪಿಡ್ ವ್ಯಾಲ್ವ್, ಟ್ರೈಕುಸ್ಪಿಡ್ ವ್ಯಾಲ್ವ್. ಅರ್ಥ ಆಯ್ತಾ? ಸೊ which is separating in between, which is the valve present in between the auricle and the ventricle of the left part of the heart anta kelidre bicuspid anta helbeku. So the right answer is option C. Option C was the right answer. So let me check. You have not answered. Try to answer. So ಇನ್ನೊಂದು opposite ಆಗಿ ಕೇಳಬಹುದು. tricuspid ಅಂತ ಬಂದಾಗ that separates the right atrium from the right ventricle. ಅದು tricuspid ಆಗುತ್ತೆ. Okay, yes. So next question is here. Answer ಮಾಡಲಿಕ್ಕೆ try ಮಾಡಿ. What is that? Which of the following components of the blood helps in preventing the infections? Which of the following component of the blood helps in preventing infection? See, the blood component, blood andre eno? Blood is the fluid connective tissue present in our body. And it is having three different types of cells along with plasma. Idralli plasma irutte. Okay, that's the liquid or you can say fluid matrix ಇರುತ್ತೆ. ಹಾಯ್ ಆದಿತ್ಯ, ಪರ್ಫೆಕ್ಟ್. ಆಪ್ಷನ್ ಸಿ ಅಂತ ಹೇಳ್ತಿದ್ದೀರಾ? ಸೊ ನೋಡೋಣ ಆಪ್ಷನ್ ಸಿ ನ ಅಂತ ಹೇಳ್ಬಿಟ್ಟು. ಸೊ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಬ್ಲಡ್ ಅಂತ ಕೇಳಿರೋದು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪಾರ್ಟ್ಸ್ಗಳೇನಿದೆ, ಸೆಲ್ಸ್ಗಳು ಆರ್ ಬಿ ಸಿಸ್, ಡಬ್ಲ್ಯೂ ಬಿ ಸಿಸ್ ಅಂಡ್ ಪ್ಲೇಟ್ಲೆಟ್ಸ್ ಅಂತ ಹೇಳಿ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಸಿ, ಡಬ್ಲ್ಯೂ ಬಿ ಸಿ, ಪ್ಲೇಟ್ಲೆಟ್? ಆರ್ ಬಿ ಸಿ ಕೆಲಸ ಏನಂತ ಹೇಳಿದ್ರೆ ಕ್ಯಾರಿಯರ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಗೇಷಿಯಸ್ ಎಕ್ಸ್ಚೇಂಜ್ಗೆ ಸಹಾಯ ಮಾಡುತ್ತೆ. ಡಬ್ಲ್ಯೂ ಬಿ ಸಿ ದೇ ಪ್ರೊವೈಡ್ ಇಮ್ಯುನಿಟಿ ಟು ಅವರ್ ಬಾಡಿ, ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್, ಇನ್ಫೆಕ್ಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ಅದು ಹೆಲ್ಪ್ ಮಾಡೋದು ಯಾವುದಕ್ಕೆ? ಸೋಲ್ಜರ್ಸ್ ಆಫ್ ಅವರ್ ಬಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಪ್ಲೇಟ್ಲೆಟ್ಸ್ ದಟ್ ಹೆಲ್ಪ್ಸ್ ಇನ್ ಬ್ಲಡ್ ಕೋಆಗುಲೇಷನ್ ಆರ್ ಬ್ಲಡ್ ಕ್ಲಾಟಿಂಗ್. ಸೊ ದ ರೈಟ್ ಆನ್ಸರ್ ಈಸ್ plasma. It's a fluid matrix. It is not the blood cell. Next, white blood cells are the right answer, also commonly called leukocytes. ಇವುಗಳಿಗೆ ಲ್ಯೂಕೋಸೈಟ್ಸ್ ಅಂತ ಕೂಡ ಹೇಳ್ತೀವಿ. ರೆಡ್ ಬ್ಲಡ್ ಸೆಲ್ಸ್ and there you can see RBCs ಅಂತ ಹೇಳಿದ್ರೆ ಏನಾಗಿರುತ್ತೆ? There you can say are responsible for carrying of oxygen and carbon dioxide. That's not the right answer for this one. Platelets helps in blood coagulation or blood clotting. So the right answer is option B. Option B was the right one. Okay, no problem. ಇವಾಗ ನಿಮ್ಗೆ ಅರ್ಥ ಆಗಿರಬಹುದು ಯಾಕೆ ಆಪ್ಷನ್ ಬಿ ಆಗಿತ್ತು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಎಸ್, ಹಿಯರ್ ಇಟ್ ಈಸ್. ಟ್ರೈ ಟು ಆನ್ಸರ್. The process of loss of
water vapor from the aerial part of the plant body is called? Answer ಮಾಡ್ಬೋದಾ ಇದಕ್ಕೆ? So try to answer. What is that process that indicates the loss of water from the aerial part of the plant body? From the aerial part of the plant body. What is that phenomenon? ಯಾವ್ದ್ರ ಮುಖಾಂತರ ಲಾಸ್ಟ್ ಆಗುತ್ತೆ? We know the leaf. Leaf ಗೊತ್ತಿರುತ್ತೆ ಅಲ್ವಾ? So leaf ಅಲ್ಲಿ ಮತ್ತೆ ಏರಿಯಲ್ ಪಾರ್ಟ್ಗಳಲ್ಲಿ there is a tiny pore. Okay, number of tiny pores are present. Those tiny pores are called stomata. Stomata ಇರುತ್ತೆ. Right. So stomata are responsible for gaseous exchange. ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ? ಕಮೆಂಟ್ ಮಾಡ್ಬೋದಾ? Try to comment. What is the main function of stomata? Answer comment ಮಾಡಿ ಸ್ನೇಹ and ಆದಿತ್ಯ. Try to comment the answer. Transpiration ಅಂತ ಹೇಳ್ತಿದ್ರೆ ಆಪ್ಷನ್ ಸಿ ಅಂತ. Very good. So stomata responsible for gaseous exchange. Gaseous exchange. ಒಂದು. Second one, it is responsible for loss of water and providing the evaporative cooling effect. So ಜೊತೆಗೆ ಏನು ಮಾಡ್ತಾ ಇದೆ? ಟ್ರಾನ್ಸ್ಪಿರೇಷನ್ಗೆ ಸಹಾಯ ಮಾಡ್ತಾ ಇದೆ. Transpiration. Okay, loss of water. So the right answer is transpiration. One more question. What is transpiration? Loss of water, okay, through the aerial parts of the plant body is called transpiration. Why it is so necessary? Applied question ಕೇಳ್ತಾರೆ. Okay, why the transpiration is also called necessary evil? ಇದು ಲಾಸ್ ಆಗ್ತಾ ಇದೆ ವಾಟರ್, ಬಟ್ why it is necessary? Because to pull the water from the ground by the root, that creates the transpiration pull, suction force. Transpiration force ಅನ್ನು ಕ್ರಿಯೇಟ್ ಮಾಡುತ್ತೆ. So the right answer is option C. Let me check how many of you have answered. Perfect. So answer ಮಾಡಿದ್ದೀರಾ ಇದಕ್ಕೆ? Great. Okay. Answer ಮಾಡಿ. ಆದಿತ್ಯ, try to answer. I hope so. You are getting the answer. ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. Next question is here. Try to answer for this question. Which kind of transport is present in xylem? See, xylem and phloem. These two are, I am talking about both xylem and phloem. So these two are commonly called vascular tissues. Their main function is to conduct the water, food and minerals. They conduct water, food and minerals. Out of that, xylem is the water conducting tissue ಅಂತ ಹೇಳ್ತೀವಿ. So through the xylem, water flows only in one direction. ಅಲ್ಲಿ ಮಾತ್ರ ವಾಟರ್ ಮೂವ್ ಆಗುತ್ತೆ. ಗೊತ್ತಿದೆಯಲ್ವಾ? Means the water which is absorbed from the soil by the root always move towards upward. ಮೇಲ್ಗಡೆಗೆ ಮಾತ್ರ ಮೂವ್ ಆಗುತ್ತೆ. Hence it is called no transportation ಅಲ್ಲ, unidirectional, bidirectional, multidirectional. So the right answer is ಹಾಯ್ ವರ್ಷಿತಾ. ಸಂಜಯ್ ಮತ್ತೆ ವರ್ಷಿತಾ ಅಂತ ಹೇಳ್ತಿದ್ದಾರೆ. ಹಾಯ್. ಆಪ್ಷನ್ ಯಾವುದಾಗಿತ್ತು? ಸಿನಾ? ನೋ, ಸಿ. ನಾವು xylem ಬಗ್ಗೆ ಮಾತಾಡ್ತಾ ಇದೀವಲ್ವಾ, xylem ಅಂತ ಬಂದಾಗ ಏನಾಗಿರುತ್ತೆ? ದಟ್ ಇಸ್ ಆಲ್ವೇಸ್ ಬಿ ಯೂನಿಡೈರೆಕ್ಷನಲ್. ಇದು ಕೂಡ ಡಿಫರೆನ್ಸ್. ದ ಡಿಫರೆನ್ಸ್ ಬಿಟ್ವೀನ್ xylem ಅಂಡ್ phloem ಅಂತ ಬಂದಾಗ ದ ಫ್ಲೋ ಆಫ್ ವಾಟರ್ ಥ್ರೂ ದ xylem is always be unidirectional ಆಗಿರುತ್ತೆ. Perfect. Yes, option B was the right answer. Very good. So next, let me check. Option B correct ಆಗಿತ್ತು. option B ಅನ್ನೋದು. Okay. So next question ನೋಡೋಣ ಇವಾಗ. Yeah. What is that? In a tall tree, which force is responsible for pulling water and minerals from the soil? In a tall tree. Okay, you know that some trees are more than about 10 feet, 12 feet or 20. ಕೆಲವು ಸಲ ಮೀಟರ್ಗಳು ಕೂಡ ಇರುತ್ತೆ, ತುಂಬಾ ಮೀಟರ್ ಎತ್ತರ ಇರುತ್ತೆ. So which force is responsible for pulling the water from the soil and responsible for transporting that to the upward? So ಯಾವ force responsible ಆಗುತ್ತೆ ಹೇಳ್ಬೋದಾ? So gravitational force, you know that gravitational force ಅಂತ ಹೇಳಿದ್ರೆ ಅದು towards the soil ಆಗುತ್ತೆ, not opposite to the soil. Next, transportation force, suction force, conduction force ಯಾವುದಾಗಿರಬಹುದು? As I said previously, transpiration ಅಂತ ಕೇಳಿರ್ತೀರಾ. Transpiration. So that creates the pressure. ಅದು ಒಂದು ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ. Once the water lost
through the stomata that creates the pressure. That is called suction pressure. So ಅಲ್ಲಿ ಒಂದು suction pressure create ಆಗುತ್ತೆ. Okay, what is that? Suction pressure was created. Okay, that suction pressure is also called suction force that pulls the water upward through the xylem column by the root from the soil. So the right answer is option C. Very good. Very good, Sanjay. And Aditya, are you there? Sneha and Usha. Okay. Try to make use of this session. ಈ ಎಲ್ಲ questions ಗಳು ನಿಮಗೆ ಯೂಸ್ ಆಗುತ್ತೆ. Okay. So option C was the right answer. Option C. Very good. Correct answer ಮಾಡಿದೀರಾ. And the next question is here. Yeah. Try ಮಾಡಿ ಆನ್ಸರ್ ಮಾಡೋದಕ್ಕೆ ಇದಕ್ಕೆ. Yes. ನೋಡೋಣ ಈಗ. ಏನಿದೆ? What is the main conducting cell of phloem that forms the tube through which organic compounds are transported? Phloem alli there is a tube-like structure, right? So what is the tube-like structure which are responsible for transporting the organic compounds? Adanna transportation, or you can say translocation anta heltivi. So this include the word translocation. ಎರಡಕ್ಕೂ ಡಿಫರೆನ್ಸ್ ಇದೆ. Transportation is a common word. Transpiration indicating the movement of water, loss of water. Translocation indicating the movement of or transport of organic substances in the what is that phloem column. ಆ phloem ಅಲ್ಲಿ ಯಾವುದು ರೆಸ್ಪಾನ್ಸಿಬಲ್ ಆಗುತ್ತೆ? You know phloem ಅಲ್ಲಿ, so in phloem, okay, so there are about 2 main cells are present. 4 ಇರುತ್ತೆ. ನಾವು ಎರಡನ್ನ ಮೇನ್ ಆಗಿ ಫಸ್ಟ್ ಫೋಕಸ್ ಮಾಡ್ತೀವಿ. What are they? First one is CU tubes. ಒಂದು CU tubes ಅಂತ ಹೇಳಿ. And second one is companion cells. Companion cells. And remember, 2 more are there. Phloem vessel, phloem fiber and phloem parenchyma. Okay. C. Yes, option C na correct ಆಗಿದೆಯಾ? Let me check. Aditya, let me check. Okay. CU tube elements ಅವ್ರು ಕೇಳ್ತಾ ಇರೋದು ಕಂಡಕ್ಟಿಂಗ್ ಸೆಲ್ ಆಫ್ ಫ್ಲೋಯಮ್ ದಟ್ ಫಾರ್ಮ್ಸ್ ದ ಟ್ಯೂಬ್. ಅದು ಟ್ಯೂಬ್ ಅನ್ನ ಫಾರ್ಮ್ ಮಾಡುತ್ತೆ. ಲೆಟ್ ಮಿ ಡ್ರಾ ದ ಡಯಾಗ್ರಾಮ್ ಫಾರ್ ಯು. ಓಕೆ, ಈ ಡಯಾಗ್ರಾಮ್ ನ ನೀವು ನೋಡಿರಬಹುದು. ಸೊ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಐ ಗೆಸ್ ಕೊಟ್ಟಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಯು ಕಮ್ ಟು ನೋ ದಟ್ just by looking at this diagram. Okay, these are the companion cells which are present near the phloem. Phloem na pakkadalli irutte ee tara. These are companion cells which are having the nucleus. But here you can observe there is no nucleus. Illi nucleus illa. So this column, you know, this is called phloem. This is called the phloem CU tube. This is the CU tube that is responsible for carrying the food. So ಹಾಗಾಗಿ ಆಪ್ಷನ್ ಎ. ಯಾಕೆಲ್ಲ ಉಲ್ಟಾ ಆಗ್ತಾ ಇದೆ ಗೊತ್ತಾ? ಸೊ ವೈ ಯು ಆರ್ ಸೇಯಿಂಗ್ ದಟ್ ಎ ಅಂಡ್ ಬಿ ಸಮ್ ಟೈಮ್ ಸಿ, ನೋ ಪ್ರಾಬ್ಲಮ್. ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಕರೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ವಿ ಹ್ಯಾವ್ ಟು ಆನ್ಸರ್ ಫಾರ್ ದಟ್. ಸೊ ಒನ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಯು ಕಮ್ ಟು ನೋ ದಟ್. ಸಿ, ದಿಸ್ ಈಸ್ ದ CU tube that is responsible for transporting the food, organic substances. That doesn't contain any nucleus, but companion cells, companion means the cells which are associated with the CU tube responsible for regulating the movement of food or organic substances through the xylem, through the CU tube. So ಹಾಗಾಗಿ CU tube elements ಅಂತ ಹೇಳಬೇಕು. Okay, very good Sneha. Option A ಅಂತ ಹೇಳಿದ್ದೀರಾ. Yes, so the right answer was option A. Option A. Let me check. Okay, ಎಲ್ಲರೂ ಕೂಡ. Okay, 3 members are there, I guess. So you are saying option A, B, C. No problem. Yeah, let me check the next question and try to answer this. ಏನಿದೆ? The hormone responsible for regulating the concentration of urine is. See, how the urine concentration is regulated, or the amount of urine excreted by the kidney is regulated ಅಂತ ಕ್ವಶನ್ ಕೇಳ್ತಾರೆ. How the amount of water is excreted by the kidney is regulated. ಕ್ವಶನ್ ಈ ತರ ಇರುತ್ತೆ. ಅಲ್ಲಿ the amount of water which is present in our body, the amount of mineral salts, or you can say substances formed, metabolism substances are formed, adra ಮೇಲೆ ಡಿಪೆಂಡ್ ಆಗುತ್ತೆ. And also the amount of chemical substance, or you can say hormone secreted in our body. ಆ ಹಾರ್ಮೋನ್ ಯಾವುದು ಅಂತ ಕೇಳ್ತಾ ಇದ್ದೀವಿ. ಸೊ ವಾಟ್ ಈಸ್ ದಟ್ ಹಾರ್ಮೋನ್?
responsible for regulating the concentration of urine in our body. Insulin, you know, insulin, it is responsible for maintaining the sugar level, or you can say regulate the sugar level. Regulate the sugar level, blood glucose level ಅಂತ ಹೇಳ್ತೀವಿ. This is not the right answer. Next to glucagon, both ಎರಡೂ ಕೂಡ ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. So one is converting the glucose into glycogen, another one is converting glycogen into glucose. So both are the wrong answer. Antidiuretic hormone are also known as vasopressin. So this is the right answer. Vasopressin or antidiuretic hormone, ADH, that regulates the amount of water or urine which is formed by the kidney. So option C is the right answer. Option C. In a thyroxine, we know that, which is produced from thyroid gland. Idu thyroid gland inda produce agutte. Very good, Sneha. And Aditya, option C is the right answer. And yes, thyroxine produced from the thyroid gland, responsible for the metabolism of protein and carbohydrate. So next question is here. Before that, let me check how many of you have answered correctly. Yes, 50%. No problem. Again, so next question. Yeah, look at here. The part of the nephron where the filtration of the blood occurs is called. Nephron structure na they may gonna ask to draw in your state board, but in CBSE they will ask to label them. So label keltare, and also they are going to ask the function of that particular part of the nephron. So what is that part of nephron where the filtration of the blood occurs? Ella agutte. Glomerulus, Bowman's capsule, loop of Henle, and collecting duct. So diagram, I guess you know that. Diagram na itara bardirtira. So you have written this, I guess so. Okay. So this is nothing but the part of proximal convoluted tubule. Then we have written like this, and we're going to connect the last part to the collecting duct. So itara connect madbekagutte. Okay, so here you can observe different parts. So adralli main agi filtrate agodi elli blood. So that occurs here in this place within the double layered cup-like structure called Bowman's capsule. Idra ಒಳಭಾಗದಲ್ಲಿ, and this is called glomerulus. Okay, this is responsible for filtrating the blood. Okay, next, what is this? This is the Bowman's capsule. This is PCT, proximal convoluted tubule, and this foldings away from the PCT, so is called a distal convoluted tubule, and this is the collecting duct, and this loop, hairpin like structure present between the PCT and the DCT is called Hen's loop. Henle's or Hen's loop anta heltivi. Okay, so option A is the right answer. Perfect. Option A, yes. Okay, yeah, let me check. Option A was the right answer. Very good, Sneha. Okay na. So next ನೋಡೋಣ ಈಗ question. Poll is here. Just a minute. Yeah, and last question for you. Today's last question. Try to answer the last question of today's session. The process of excretion in plants helps to regulate. ಯಾವುದಕ್ಕೆ ಸಹಾಯ ಮಾಡುತ್ತೆ? See, we have covered all the topics today. Andre excretion ಆಯ್ತು last question in human beings, and now we are talking about excretion in plants. So ಯಾವುದಕ್ಕೆ ಸಹಾಯ ಮಾಡುತ್ತೆ? Process of excretion, eliminating the wastes, helps to regulate the photosynthesis, respiration, water balance, and reproduction. Okay, are you there? Are you answering for this question? Let me wait for your answer. Aditya, Sneha, Usha. Okay, are you going to answer this question? So the right answer is water balance. Because that is not involved in photosynthesis, that is not involved in respiration. Excretion ಅನ್ನೋದೇ ಒಂದು process ಆಗಿರುತ್ತೆ. Their main function is to maintain a water balance, internal environment conditions. Okay, yeah, so the right answer is
ಆಪ್ಷನ್ ಸಿ ಆಗಿರುತ್ತೆ. ಓಕೆನಾ? ಸೊ ಎನಿ ಡೌಟ್ ಇನ್ ದಿಸ್ ಸೆಷನ್? ಏನಾದ್ರು ಡೌಟ್ಸ್ಗಳಿದೆಯಾ? ಲೆಟ್ ಮಿ ಚೆಕ್ ಹೂ ಆನ್ಸರ್ಡ್ ಫಾರ್ ದ ಲಾಸ್ಟ್ ಕ್ವಶನ್. ಆಪ್ಷನ್ ಸಿ ವಾಸ್ ದ ರೈಟ್ ಆನ್ಸರ್. ಆನ್ಸರ್ ಯಾರು ಮಾಡಲಿಲ್ಲ? ನೋ ಪ್ರಾಬ್ಲಮ್. And again, let me check the leaderboard if it works. Yeah. Sneha answered for many questions and she got 600 points in this session. Sneha. And also Usha got 282 points in this live session. So next week ಮತ್ತೆ ಬೇರೆ ಸಬ್ಜೆಕ್ಟ್ ಲೈವ್ ಇರುತ್ತೆ. ಬ್ರೋ ಅನ್ನೋರು 44 ಮತ್ತೆ ಸಂಜಯ್ ಅನ್ನೋರು ಕೂಡ ಎಸ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಪರ್ಫೆಕ್ಟ್, ವೆರಿ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇನ್ನು ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದ್ರೆ ಆನ್ಸರ್ ಮಾಡ್ತೀನಿ ಇಲ್ಲೇನೆ. ಯು ಕ್ಯಾನ್ ಆಸ್ಕ್ ಕ್ವಶನ್ಸ್ ಇಫ್ ಯು ಹ್ಯಾವ್ ಎನಿ questions in related to life process. And again, please go back to the previous lecture and watch all the topic wise lecture, so then you will get more points as well. Okay na? So matte sigona. Till then, take care, have a nice day everyone. Sneha, Aditya and yes, bro, someone was here, bro, and Usha. Bye, take care everyone. Bye everyone, have a nice evening, take care.